Hi friends, welcome to the ASPN classes. So ಇವತ್ತಿನ ದಿವಸ ನಾನು ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ ಚಾಪ್ಟರ್ ಅಲ್ಲಿ ಬರುವಂತ 8.2 ಎಕ್ಸರ್ಸೈಸ್ ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಬರುವಂತ ಎಲ್ಲ ಎಕ್ಸಾಂಪಲ್ ಗಳನ್ನ ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟ್ ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಟು ಅದಾದ್ಮೇಲೆ ಅದರಲ್ಲಿ ಬರುವಂತ ಎಲ್ಲ ಎಕ್ಸಾಂಪಲ್ ನ ಡಿಸ್ಕಷನ್ ಮಾಡೋಣ. ಸೊ ನಿಮ್ಗೆ ಆಲ್ರೆಡಿ ಗೊತ್ತಿದೆ ಇದರದ್ದು ಫಸ್ಟ್ ಎಕ್ಸರ್ಸೈಸ್ ಮತ್ತೆ ಸ್ವಲ್ಪ ಸ್ಟಾರ್ಟಿಂಗ್ ಸಾಲ್ವ್ಡ್ ಎಕ್ಸಾಂಪಲ್ ಗಳನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿ ಅಪ್ಲೋಡ್ ಮಾಡಿದ್ದಾಗಿದೆ. ಸೊ ನೀವು ಇನ್ನೂ ನೋಡಿಲ್ಲ ಅಂತಂದ್ರೆ ಮೇಲ್ ಕಾಣ್ತಾ ಇರುವಂತ ಐ ಬಟನ್ ಮೇಲೆ ಕ್ಲಿಕ್ ಮಾಡಿ ಆ ವಿಡಿಯೋನ ನೋಡಬಹುದು. ಆಲ್ರೆಡಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಲಿಂಕ್ ನ ಕೊಟ್ಟಿದ್ದೀನಿ. ಓಕೆ, ಸೊ ಅದು ಫಸ್ಟ್ ಎಕ್ಸರ್ಸೈಸು ಮತ್ತು ಸ್ವಲ್ಪ ಸ್ಟಾರ್ಟಿಂಗ್ ಸಾಲ್ವ್ಡ್ ಎಕ್ಸಾಂಪಲ್ನ ಡಿಸ್ಕಷನ್ ಮಾಡಿದ್ವಿ. ಸೊ ಇದು ಈ ಎಕ್ಸರ್ಸೈಸ್ 8.2 ಏನಿದೆ, ಸೊ ಲಾಸ್ಟ್ ಇಯರ್ ಇದ್ದಿದ್ದಿಲ್ಲ, ಬಟ್ ಈ ಸತಿ ನಿಮಗೆ ಇದೇ ಎಕ್ಸರ್ಸೈಸ್ ಮೇಲೆ 5 ಮಾರ್ಕ್ಸ್ ಕ್ವಶನ್ ಬರ್ತಾ ಇದೆ. ಫಸ್ಟ್ ಎಕ್ಸರ್ಸೈಸ್ ಮೇಲೆ ಯೂಶಲಿ 3 ಮಾರ್ಕ್ಸ್ ಒಂದು ಕ್ವಶನ್ ಬರುತ್ತೆ. ಈ ಎಕ್ಸರ್ಸೈಸ್ ಮೇಲೆ ಒಂದು 5 ಮಾರ್ಕ್ಸ್ ಕ್ವಶನ್ ಬರುವಂಥ ಚಾನ್ಸಸ್ ಇರುತ್ತೆ. ಓಕೆ, ಏರಿಯಾ ಅಂಡರ್ ಟೂ ಕರ್ವ್ಸ್ ಅಂದಾಗ ಯಾವ್ದಾದ್ರು ನಾವು ಏರಿಯಾನ ಫೈಂಡ್ ಮಾಡಬೇಕು, ಅದು ಬೈ ಇಂಟಿಗ್ರೇಷನ್ ಯೂಸ್ ಮಾಡ್ಕೊಂಡು ಅನ್ನೋದು ಇರುವಂಥದ್ದು ಕಂಪ್ಲೀಟ್ ಇಂಟ್ರೊಡಕ್ಷನ್ ಇದರಲ್ಲಿ 8.2 ಅಲ್ಲಿ ಇರೋದು. ಓಕೆ, ಒಂದು ಈಸಿ ವೇಯಲ್ಲಿ ಎಲ್ಲ ಎಕ್ಸಾಂಪಲ್ನ ಯಾವ ಥರ ಸಾಲ್ವ್ ಮಾಡಬೇಕಂತ ಹೇಳ್ಕೊಡ್ತಾ ಇದ್ದೀನಿ. ಸೊ ಎಲ್ಲರೂ ಇದನ್ನು ಕಂಪ್ಲೀಟ್ ಎಂಡ್ವರೆಗೂ ವಾಚ್ ಮಾಡಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಸೊ ನೋಡಿ, ಮೊದಲನೇದಾಗಿ ಏರಿಯಾ ಅಂಡರ್ ಟೂ ಕರ್ವ್ಸ್ ಅಂತ ಇರುತ್ತೆ. ಸೊ ಏರಿಯಾ ಅಂಡರ್ ಟೂ ಕರ್ವ್ಸ್ ಅಂದರೆ ಯಾವ ಥರ ಎರಡು ಕರ್ವ್ಸ್ ಇರುತ್ತವೆ ಅಂತಂದರೆ, ಈ ಥರನಾಗಿ ಎರಡು ಕರ್ವ್ಸ್ಗಳು ಕೊಟ್ಟಿದ್ರೆ ಏರಿಯಾ ಬಿಟ್ವೀನ್ ದ ಟೂ ಕರ್ವ್ಸ್ ಯಾವ ಥರ ಫೈಂಡ್ ಮಾಡಬೇಕು ಅಂತಂದರೆ, ಇದಕ್ಕೆ ನಾನು ಈ ಫಸ್ಟ್ ಮೇಲ್ಗಡೆ ಇದೆಯಲ್ಲ ಈ ಕರ್ವ್ಗೆ ಎಫ್ ಆಫ್ ಎಕ್ಸ್ ಅಂತ ಕೊಡ್ತಾ ಇದ್ದೀನಿ, ಕೆಳಗಡೆ ಇದೆಯಲ್ಲ ಈ ಕರ್ವ್ಗೆ ಜಿ ಆಫ್ ಎಕ್ಸ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ನಾವು ಈ ಏರಿಯಾ ಮಧ್ಯದಲ್ಲಿ ಇದೆಯಲ್ಲ ಈ ಏರಿಯಾನ ನಾವು ಫೈಂಡ್ ಮಾಡಬೇಕಾಗಿರೋದು ಇವಾಗ. ಓಕೆ, ಯಾವ ಥರ ಫೈಂಡ್ ಮಾಡಬೇಕಪ್ಪ ಅಂದರೆ, ಇಲ್ಲಿಂದ ಲಿಮಿಟ್ ಒಂದು ನಾವು ತೊಗೊಳಕ್ಕೆ ಬರುತ್ತಾ, ಟುವರ್ಡ್ಸ್ ಟು ಡಿ ಎಕ್ಸ್ ತೊಗೊಂಡ್ರೆ ಇದು ಎ ಇದೆ ಅಂತ ಅಂದ್ಕೊಳ್ಳಿ, ಇದು ಬಿ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇವಾಗ ಫಸ್ಟ್ ಏರಿಯಾನ ನಾವು ಕರ್ವ್ಸ್ ತೊಗೊಂಡ್ರೆ ಆಗ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಏರಿಯಾ ಅದು ಕಂಪ್ಲೀಟ್ ಟುವರ್ಡ್ಸ್ ಟು ಡಿ ಎಕ್ಸಸ್ ಈ ಏರಿಯಾ ಬರುತ್ತೆ ಕಂಪ್ಲೀಟ್ ಆಗಿ. ಓಕೆ, ಬಟ್ ನಾವು ಇದನ್ನ ಫೈಂಡ್ ಮಾಡೋದು ಬೇಕಾಗಿಲ್ಲ. ಇವಾಗ ಇಲ್ಲಿದೆ ಶೇಡೆಡ್ ರೀಸನ್, ಇದನ್ನು ಮಾಡಬೇಕು. ಓಕೆ, ಸಪೋಸ್ ಇದು ನಿಮ್ದು ಯಾವುದು ಎಫ್ ಆಫ್ ಎಕ್ಸ್ ಫಂಕ್ಷನ್. ಇವಾಗ ತಳಗಡೆ ಇದೆಯಲ್ಲ ಆ ಏರಿಯಾನ ಫೈಂಡ್ ಮಾಡಬೇಕಂದ್ರೆ ಈ ಥರ ಇದೆ ಈ ಕರ್ವ್ಸ್ ತೊಗೊಂಡಾಗ ಅಗೇನ್ ಎ ಟು ಬಿ ತೊಗೊಂಡ್ರೆ ಆಗ ನಿಮ್ಗೆ ಏರಿಯಾ ಬರೋದು ಇದು ಏರಿಯಾ, ಇದು ಕಂಪ್ಲೀಟ್ ಏರಿಯಾ, ಇದು ಫಸ್ಟ್ ಇದು ಸೆಕೆಂಡ್ ಅಂತ ಕೊಡ್ತಾ ಇದ್ದೀನಿ ನಾನು. ಓಕೆ, ಸೊ ನಾ ಯಾಕೆ ಇದನ್ನ ಫೈಂಡ್ ಮಾಡಬೇಕು, ಇದು ಜಿ ಆಫ್ ಎಕ್ಸ್ ಇದೆ. ಸೊ ನಿಮ್ಗೆ ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಇದು ಇಲ್ಲಿಂದ ಫೈಂಡ್ ಮಾಡಿದ್ರೆ ಇದು ಕಂಪ್ಲೀಟ್ ಏರಿಯಾ ಬರುತ್ತೆ, ಇದನ್ನ ಫೈಂಡ್ ಮಾಡಿದ್ರೆ ಈ ತಳಗಿದೆಯಲ್ಲ ಗ್ಯಾಪ್ ಏರಿಯಾ ಬರುತ್ತೆ. ಸೊ ಈ ಕಂಪ್ಲೀಟ್ ಏರಿಯಾದಲ್ಲಿ ಈ ಗ್ಯಾಪ್ ಏರಿಯಾನ ನಾವು ಸಬ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಗೆ ಉಳಿಯುವಂಥ ಏರಿಯಾ ಇಲ್ಲಿ ಇದೆಯಲ್ಲ ಈ ಏರಿಯಾ ಮಾತ್ರ ಉಳಿಯುತ್ತಲ್ವಾ, ಯಾಕಂದರೆ ಇದು ತಳಗಡೆ ಇದೆಯಲ್ಲ ಇದು ಆಲ್ರೆಡಿ ಇದೆ. ಓಕೆ, ಸೊ ಅದರ ಸಲುವಾಗಿನೇ ನಾವು ಫಾರ್ಮುಲಾದಲ್ಲಿ ಯೂಸ್ ಮಾಡ್ಕೊಳ್ಳೋದು ಯಾವ ಥರ ಅಂದರೆ, ಎಫ್ ಆಫ್ ಎಕ್ಸ್ ಏರಿಯಾನ ಫೈಂಡ್ ಮಾಡಿ ಅದರಲ್ಲಿ ಜಿ ಆಫ್ ಎಕ್ಸ್ ಏರಿಯಾನ ಸಬ್ಸ್ಟ್ರಾಕ್ಟ್ ಮಾಡಿಕೊಂಡ್ರೆ ನಮಗೆ ಸಿಗುವಂಥದ್ದು ಈ ಶೇಡೆಡ್ ರೀಸನ್ ಏರಿಯಾ. ಓಕೆ, ಒಂದು ಭಾಳಷ್ಟು ಸಿಚುವೇಶನ್ಗಳು ಬರುತ್ತೆ. ಒಂದು ಪೆರಾಬುಲಾ ಒಂದು ಸರ್ಕಲ್ ತೊಗೊಂಡಾಗ ಅಲ್ಲಿ ಒಂದಿಷ್ಟು ಜನರೇಟ್ ಆಗುತ್ತೆ ಒಂದು ಏರಿಯಾಸ್ಗಳು. ಓಕೆ, ಎರಡು ಪೆರಾಬುಲಾ ತೊಗೊಂಡಾಗೂ ಅಲ್ಲಿ ಒಂದು ಏರಿಯಾ ಎಕ್ಸಿಸ್ಟ್ ಆಗುತ್ತೆ. ಆ ಏರಿಯಾನು ನಾವು ಇದೇ ಫಾರ್ಮೆಟ್ ಒಳಗೆ ಮಾಡಬೇಕು. ಯಾವುದು ಮೇಲ್ಗಡೆ ಇರತ್ತಲ್ಲ ಆ ಮೇಲ್ಗಡೆ ಇರುವಂಥ ಕರ್ವ್ನಲ್ಲಿ ತಳಗಡೆ ಇರುವಂಥ ಕರ್ವ್ನ ಸಬ್ಸ್ಟ್ರಾಕ್ಟ್ ಮಾಡ್ಕೋಬೇಕು. ಇದು ಇರೋದು ರೂಲ್ಸು. ಇವಾಗ ಎಕ್ಸರ್ಸೈಸಲ್ಲಿ ಬರುವಂಥ ಕ್ವಶನ್ ಸಾಲ್ವ್ ಮಾಡ್ತಾ ಹೋಗೋಣ, ಆಗ ನಿಮಗೆ ಇನ್ನೊಂದಿಷ್ಟು ಐಡಿಯಾ ಬರುತ್ತೆ. ಓಕೆ ಫ್ರೆಂಡ್ಸ್, 8.2 ಅಲ್ಲಿ ಇರುವಂಥ ಫಸ್ಟ್ ಕ್ವಶನ್ ಸಾಲ್ವ್ ಮಾಡ್ತಾ ಇದ್ದೀನಿ. ಇವಾಗ ಏನಿದೆ ಕ್ವಶನ್, ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್ ಇಕ್ವೇಷನ್ ಕೊಟ್ಟಿದ್ದಾರೆ ಇಲ್ಲಿ 4x² + 4y² = 9 ವಿಚ್ ಈಸ್ ಇಂಟೀರಿಯರ್ ಟು ದ ಪ್ಯಾರಾಬೋಲಾ x² = 4y ಅಂತ. ಓಕೆ, ಸೊ ಒಂದು ಮೊದಲಿಗೆ ನಾವಿಲ್ಲಿ ಸರ್ಕಲ್ದು ಇಕ್ವೇಷನ್ನ ತಗೋಬೇಕು, ಅದಾದಮೇಲೆ ಒಂದು ಪ್ಯಾರಾಬೋಲಾನು ಡ್ರಾ ಮಾಡಬೇಕು. ಓಕೆ, ಸೊ ನೋಡಿ ಪ್ಯಾರಾಬೋಲಾದು ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಇಲ್ಲಿ, x² = 4. x² ಅಂತಂದರೆ ಇದು ಯಾವ ಶೇಪಲ್ಲಿ ತೊಗೋಬೇಕಂದಂಗಾಯ್ತು, ಯು ಶೇಪಲ್ಲಿ ಬರಬೇಕಾಗಿರುವಂಥ ಒಂದು ಪ್ಯಾರಾಬೋಲಾ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ನಾನಿವಾಗ ಒಂದು ಸರ್ಕಲ್ನ ಡ್ರಾ ಮಾಡ್ಕೊಂಡಿದ್ದೀನಿ, ಅದೇ ಥರನಾಗಿ ಪ್ಯಾರಾಬೋಲಾನು ಡ್ರಾ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಸರ್ಕಲ್ ಇಕ್ವೇಷನ್ ಅವ್ರು ಏನು ಕೊಟ್ಟಿದ್ದಾರೆ, ಸರ್ಕಲ್ ಇಕ್ವೇಷನ್ 4x² + 4y² = 9 ಅಂತ ಇದೆ. ಅಗೇನ್ ಪ್ಯಾರಾಬೋಲಾ ಇಕ್ವೇಷನ್ ಏನಿದೆ ನೋಡಿ, x² = 4y ಅಂತ ಇದೆ. ಓಕೆ, ನಾವಿವಾಗ ಫೈಂಡ್ ಮಾಡಬೇಕಾಗಿರೋದು ಅಂದರೆ ಎರಡು ಕರ್ವ್ಸ್ ಕಾಣಿಸ್ತಾ ಇದೆ ಇಲ್ಲಿ ನಿಮಗೆ, ಒಂದು ಸರ್ಕಲ್ ಕರ್ವ್, ಒಂದು ಪ್ಯಾರಾಬೋಲಾ ಕರ್ವ್. ಈ ಮಧ್ಯದಲ್ಲಿ ಇದೆಯಲ್ಲ ಈ ಏರಿಯಾನ ನಾವಿಲ್ಲಿ ಫೈಂಡ್ ಮಾಡಬೇಕಾಗಿರೋದು, ಕರೆಕ್ಟಾ? ಸೊ ಈ ಏರಿಯಾ ಫೈಂಡ್ ಮಾಡಬೇಕಂದ್ರೆ ನಾನು ಇದನ್ನು ಶೇಡ್ ಮಾಡ್ತಾ ಇದ್ದೀನಿ ನೋಡಿ. ಓಕೆ, ಸೊ ನಾವಿವಾಗ ಫೈಂಡ್ ಮಾಡಬೇಕಾಗಿರೋದು ಈ ಏರಿಯಾನ. ಓಕೆ, ಇದರಲ್ಲಿ ನೀವು ಅಬ್ಸರ್ವ್ ಮಾಡಬೇಕು, ಇವೆರಡು ಈಕ್ವಲ್ ಏರಿಯಾ ಕಾಣಿಸ್ತಾ ಇದೆಯಾ, ಸೇಮ್ ಸೈಜ್ ಇದೆ, ಸೇಮ್ ಏರಿಯಾ ಇದೆ, ಅಂದರೆ ಎರಡು ಈಕ್ವಲ್ ಇರುತ್ತೆ. ಅದರ ಸಲುವಾಗಿ ನಾನು ಇದು ಒಂದೇ ಪಾರ್ಟ್ನ ನಾನು ಫೈಂಡ್ ಔಟ್ ಮಾಡ್ತಾ ಇದ್ದೀನಿ, ಯಾಕಂದರೆ ಅದು ಒಂದು ಮಾಡಿ ಇಂಟು 2 ಮಾಡ್ಕೋಬೋದಲ್ವಾ. ಸೊ ಹಾಗಾಗಿ ನಾನು ಇಲ್ಲಿ ನೇಮ್ ಕೂಡ ಕೊಡ್ತಾ ಇದ್ದೀನಿ ನೋಡಿ, ಇದಕ್ಕೆ O ಅಂತ ಕೊಟ್ಟರೆ ಇಲ್ಲಿಂದ ಎ ಇಂದ ಸ್ಟಾರ್ಟ್ ಮಾಡೋಣ, ABC. ಓಕೆ, ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರುವಂಥ ಕಂಪ್ಲೀಟ್ ಏರಿಯಾ ಯಾವುದಪ್ಪ ಅಂದರೆ, ರಿಕ್ವೈರ್ಡ್ ಏರಿಯಾ OABCO ಇಲ್ಲಿಂದ ಸ್ಟಾರ್ಟ್ ಆಗಿ ಇಷ್ಟು ಮಾಡಬೇಕು. ಸೊ ಅದ್ರ ಸಲುವಾಗಿ ನಾವು ಏನು ಮಾಡ್ತಾ ಇದ್ದೀವಿ, 2 × 2 ಅಂದರೆ ಒಂದೇ ಏರಿಯಾ ಮಾಡ್ತಾ ಇದ್ದೀನಿ. ಯಾವುದಪ್ಪ ಅಂದರೆ ಏರಿಯಾ ಆಫ್ ಇದೇ ಒಂದು ಮಾತ್ರ ಏರಿಯಾ ಅಂದರೆ OABO. ಅದಕ್ಕೆ ಟ್ವೈಸ್ ಮಾಡಿಬಿಟ್ರೆ ನಮಗೆ
ರಿಕ್ವೈರ್ಡ್ ಏರಿಯಾ ಬರುತ್ತೆ. ಓಕೆ, ಸೊ ಇದನ್ನು ಏರಿಯಾನ ಯಾವ ಥರ ನಾವು ಫೈಂಡ್ ಮಾಡಬೇಕು ಇವಾಗ, ಅದು ಬಂದಿರುವಂಥ ಇಂಪಾರ್ಟೆಂಟ್ ಕ್ವಶನ್ ಇವಾಗ. ಸೊ ಏನು ಮಾಡಬೇಕಪ್ಪ ಅಂದರೆ ಭಾಳ ಸಿಂಪಲ್ಲು. ಇಲ್ಲಿ ಮೊದಲಿಗೆ ನಾವು ಇದು ಇಂಟರ್ಸೆಕ್ಷನ್ ಪಾಯಿಂಟ್ನ ಫೈಂಡ್ ಮಾಡಬೇಕು. ಈ ಕರ್ವ್ ಮತ್ತು ಈ ಸರ್ಕಲ್ ಕರ್ವ್ ಮತ್ತು ಪ್ಯಾರಾಬೋಲಾ ಕರ್ವ್ ಇಂಟರ್ಸೆಕ್ಟ್ ಆಗಿದೆಯಲ್ಲ, ಸೊ ಅಂದರೆ ಇವೆರಡರಲ್ಲಿ ಸ್ಯಾಟಿಸ್ಫೈ ಆಗುವಂಥ ಆ ಪಾಯಿಂಟ್ನ ಫೈಂಡ್ ಮಾಡಬೇಕು. ಅದನ್ನು ಯಾವ ಥರ ಫೈಂಡ್ ಮಾಡಬೇಕು? ಭಾಳ ಸ್ಟೂಡೆಂಟ್ಸ್ಗೆ ಕನ್ಫ್ಯೂಷನ್ ಆಗೋದೇ ಆ ಇಂಟರ್ಸೆಕ್ಟ್ ಪಾಯಿಂಟ್ನ ಯಾವ ಥರ ಮಾಡಬೇಕು. ಅದು ಪಾಯಿಂಟ್ ಗೊತ್ತಾದರೆ ಮಾತ್ರ ನಾವು ಏನು ಫೈಂಡ್ ಮಾಡಲಿಕ್ಕೆ ಬರುತ್ತೆ? ಏರಿಯಾ ಆಫ್ ದ ಸರ್ಕಲ್. ಅಂದರೆ ಲಿಮಿಟ್ಸ್ ಗೊತ್ತಾದರೆ ಸಾನೇ ನಮಗೆ ಅಪ್ಲೈ ಮಾಡಲಿಕ್ಕೆ ಬರೋದು. ಸೊ ಹಾಗಾಗಿ ಈ ಪಾಯಿಂಟ್ನ ಯಾವ ಥರ ಮಾಡಬೇಕು? ಈಗ ಎಕ್ಸ್ ಸ್ಕ್ವೇರ್ ಇದ್ದಲ್ಲಿ 4y ಇಲ್ಲಿ ಫಿಲಪ್ ಮಾಡ್ಬೋದು. ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಏನಿದೆ 4y ಇದೆ. ಸೊ ಅದನ್ನು ನಾನು ಇಲ್ಲಿ ಫಿಲಪ್ ಮಾಡ್ತೇನೆ. ಎಕ್ಸ್ ಇದ್ದಲ್ಲಿ 4y ತಗೊಂಡು ಎಕ್ಸ್ ಸ್ಕ್ವೇರ್ ಇದ್ದಲ್ಲಿ 4y ಫಿಲಪ್ ಮಾಡಿದೆ, ಪ್ಲಸ್ 4y ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 9. ಸೊ 4 × 4 ಅಂದರೆ 16y ಆಯಿತಾ? ಓಕೆ, ಇದು ಫಸ್ಟ್ 4y ಸ್ಕ್ವೇರ್ನ ಫಸ್ಟಿಗೆ ಬರಿತಾ ಇದ್ದೀನಿ. ಈ ಪ್ಲಸ್ 9 ಇದೆ, ಈಚೆ ಕಡೆ ಬಂದರೆ -9 ಆಗುತ್ತೆ, ಇಸ್ ಈಕ್ವಲ್ಸ್ ಟು 0. 2 ನಂಬರ್ನ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರಬೇಕು? 36 ಬರಬೇಕು. ಕ್ವಾಡ್ರಾಟಿಕ್ ಈಕ್ವೇಷನ್ ಸಾಲ್ವ್ ಮಾಡೋದು ನಿಮ್ಗೆ ಆಲ್ರೆಡಿ ಗೊತ್ತಿದೆ. 9 × 4 ಅಂದರೆ ಎಷ್ಟಾಗುತ್ತೆ? -36 ಬರಬೇಕು. ಅದೇ 2 ನಂಬರ್ನ ಆ್ಯಡ್ ಮಾಡಿದರೆ 16 ಬರಬೇಕು. ಸೊ 18 - 2 ಮಾಡಿ ಎಷ್ಟಾಗುತ್ತೆ? 16 ಆಗುತ್ತೆ. ಸೊ 18 - 2 ಮಾಡಿದರೆ 16 ಬರುತ್ತೆ. ಅಗೇನ್ 18 × -2 ಮಾಡಿದರೆ -36 ಬರುತ್ತೆ. ಸೊ ಈ ವ್ಯಾಲ್ಯೂನ ಅಪ್ಲೈ ಮಾಡಿ. 4y ಸ್ಕ್ವೇರ್ -18y ಪ್ಲಸ್ 18y -2y -9 ಇಸ್ ಈಕ್ವಲ್ಸ್ ಟು 0. ಕಾಮನ್ ಫ್ಯಾಕ್ಟರ್ 2y, ಇಲ್ಲಿ 2y ಉಳಿಯುತ್ತೆ. ಓಕೆ, ಪ್ಲಸ್ ಇಲ್ಲಿ 2y ಕಾಮನ್ ತೊಗೊಂಡ್ರೆ 9 ಉಳಿಯುತ್ತೆ. 9 × 2 ಅಂದರೆ ಅಗೇನ್ 18 ಆಗುತ್ತೆ. ಅಗೇನ್ ಇಲ್ಲಿ -1ನ ಕಾಮನ್ ತೊಗೊಳ್ಳಿ. ಇದು 2y, ಇದು +9 ಆಗುತ್ತೆ. ಪ್ಲಸ್ ಮೈನಸ್ ಮೈನಸ್ ಅಗೇನ್ ಮೈನಸ್ ಆಗುತ್ತೆ, ಇಸ್ ಈಕ್ವಲ್ಸ್ ಟು 0. ಅಂದರೆ 2 ರಿಸಲ್ಟ್ಸ್ ಬಂತು ನಮಗೆ. 2y - 1 ಒಂದು ರಿಸಲ್ಟು, ಅಗೇನ್ 2y + 9 ಇಸ್ ಈಕ್ವಲ್ಸ್ ಟು 0. ಸೊ ಇವಾಗ y ಇಸ್ ಈಕ್ವಲ್ಸ್ ಟು ಬರೆದ್ರೆ ಇದು ಏನಾಗುತ್ತೆ? 1 ಈ ಕಡೆ ಹೋಗುತ್ತೆ ಅಂದರೆ 1/2 ಆಗುತ್ತೆ. ಇದು y ಇಸ್ ಈಕ್ವಲ್ಸ್ ಟು ಬರೆದ್ರೆ -9/2 ಆಗುತ್ತೆ. ಓಕೆ, ಸೊ ಪಾಸಿಟಿವ್ ಏರಿಯಾದಲ್ಲಿ 1/2 ಬಂತು. ಇವಾಗ ಈ ಪಾಯಿಂಟ್ನ ಯಾವುದಾದ್ರೂ ಒಂದು ಇಕ್ವೇಷನಲ್ಲಿ ಹಾಕಿ ಎಕ್ಸ್ ವ್ಯಾಲ್ಯೂ ಬರುತ್ತೆ. ಸೊ ನಾನು ಏನು ಮಾಡ್ತಾ ಇದ್ದೀನಿ, ಇದರಲ್ಲೇ ಹಾಕ್ತೀನಿ, ಯಾಕಂದರೆ ಸಿಂಪಲ್ ಇದೆ, ಈಸಿಯಾಗಿ ನಮಗೆ ಫೈಂಡ್ ಮಾಡಲಿಕ್ಕೆ ಬರುತ್ತೆ. y ವ್ಯಾಲ್ಯೂ 1/2 ಆಗುತ್ತೆ. ಸೊ ಇದ್ರದ್ದು ಸಿಂಪ್ಲಿಫೈ ಮಾಡಿದ್ರೆ 1 × 1 = 2 × 2 ಆಯಿತು. ಎಕ್ಸ್ ಇಸ್ ಈಕ್ವಲ್ಸ್ ಟು ಮಾಡಿದರೆ ±√2 ಆಗುತ್ತೆ. ಕರೆಕ್ಟಾ? ಸೊ ಅಂದರೆ ನಮಗೆ 2 ಪಾಯಿಂಟ್ ಸಿಕ್ತು. ನಮಗೆ ಏದು ಪಾಯಿಂಟ್ ಏನೇನಾಗಿದೆಯಪ್ಪ ಅಂತಂದರೆ, ಒಂದು ರಿಸಲ್ಟು ಎಕ್ಸ್ ವ್ಯಾಲ್ಯೂ √2 ಆಗಿದೆ, ಅಗೇನ್ y ವ್ಯಾಲ್ಯೂ 1/2 y ಇಸ್ ಈಕ್ವಲ್ಸ್ ಟು 1/2. ಕರೆಕ್ಟಾ? ಸೊ ಇದು ಪಾಯಿಂಟ್ ಫೈಂಡ್ ಮಾಡೋದು ಬಹಳ ಇಂಪಾರ್ಟೆಂಟ್ ಇದೆ ನೋಡಿ. ಸೊ ಇದು ಸಿಕ್ಕಾದ್ಮೇಲೆ ಇನ್ನು ಈಸಿಯಾಗಿ ಏರಿಯಾನ ಫೈಂಡ್ ಮಾಡ್ಬೋದು. ಇವಾಗ ನೋಡಿ ಕರ್ವ್ಸ್ ಯಾವ ಥರ ಇದೆ ಅಂದರೆ ರಫ್ ಆಗಿ ಡ್ರಾ ಮಾಡ್ತಾ ಇದ್ದೆ ನಾನು. ಇಲ್ಲಿ ಫಸ್ಟ್ ಈ ಥರ ಒಂದು ಕರ್ವ್ ಇದೆ, ಅದಾದಮೇಲೆ ಈ ಥರ ಒಂದು ಕರ್ವ್ ಇದೆ. ಸೊ ಇದನ್ನು ನಾವು ಫೈಂಡ್ ಮಾಡಿದ್ರೆ ಇಲ್ಲಿಗೆ ಒಂದು ನಾವು ಪಾಯಿಂಟ್ ತೊಗೊಂಡ್ರೆ ಈ ಕರ್ವ್ ತೊಗೊಂಡಾಗ ಇದು ಕಂಪ್ಲೀಟ್ ಏರಿಯಾ ಬರುತ್ತೆ, ಫಸ್ಟ್ ಮತ್ತು ಸೆಕೆಂಡ್. ಓಕೆ, ಈ ಕರ್ವ್ ತೊಗೊಂಡಾಗ ಸೆಕೆಂಡ್ ಏರಿಯಾ ಮಾತ್ರ ಬರುತ್ತೆ. ಆವಾಗ ನಾವು ಫಸ್ಟ್ ಏರಿಯಾದಲ್ಲಿ ಈ ಕಂಪ್ಲೀಟ್ ಏರಿಯಾದಲ್ಲಿ ಇದನ್ನು ರಿಮೂವ್ ಮಾಡಿಬಿಟ್ರೆ ನಮಗೆ ಬೇಕಾಗಿರುವಂಥ ಈ ಏರಿಯಾ ಸಿಗುತ್ತಲ್ವಾ? ಓಕೆ, ಅಂದರೆ ಇವಾಗ ಈ ಮೇಲ್ಗಡೆ ಇರೋದು f(x) ಏರಿಯಾ ಆಗುತ್ತೆ, ಕೆಳಗಡೆ ಇರೋದು g(x). ಆಲ್ರೆಡಿ ನಾನು ಫಾರ್ಮುಲಾ ಹೇಳಿದೆ, f(x) - g(x)ನ ತಗೋಬೇಕು ಅಂತ. ಓಕೆ, ಅದನ್ನು ಅಪ್ಲೈ ಮಾಡೋಣ. 2 ಒಂದಿದೆ, ಸೊ ಅದನ್ನು ಮರಿಬೇಡಿ, 2 ಆ್ಯಸ್ ಇಟ್ ಈಸ್ ಬರೀರಿ. ಇಲ್ಲಿ ಬ್ರಾಕೆಟು ಇಂಟಿಗ್ರೇಷನ್ ಆಫ್ ಲಿಮಿಟ್ನ ತಗೋಬೇಕು ಇವಾಗ. ಸೊ ಲಿಮಿಟ್ ಏನಾಗುತ್ತೆ ನೋಡಿ, ಈ ಎರಡೂ ಏರಿಯಾಗೆ 0 to √2ನೇ ಆಗುತ್ತೆ. 2 ಎಕ್ಸ್ ಆಕ್ಸಿಸ್ ತಗೋತಾ ಇದ್ದೀನಿ ನಾನು. ಸೊ 0 to 2ನೇ ಆಗುತ್ತೆ. 0 ಲೀಸ್ಟ್ ಆಗುತ್ತೆ, ಮ್ಯಾಕ್ಸಿಮಮ್ √2 ಆಗುತ್ತೆ. ಓಕೆ, ಇವಾಗ ಫಸ್ಟು f(x) - g(x) ತಗೋಬೇಕು ಇಂಟು dx. ಓಕೆ, ಸೊ 2 × ಇಂಟಿಗ್ರೇಷನ್ ಆಫ್ 0 to √2 f(x) ಅಂತ ಬರೆದ್ರೆ ಏನಾಗುತ್ತೆ ನೋಡಿ, ಫಸ್ಟು ಇದು ನಿಮ್ಮದು ಸರ್ಕಲ್ದು, ಇದು f(x) ಆಗುತ್ತೆ. ಕೆಳಗಡೆ ಇದೆಯಲ್ಲ, ಇದು ನಿಮ್ಮದು g(x) ಆಗುತ್ತೆ. ಸರ್ಕಲ್ದು ಇಕ್ವೇಷನ್ ಇಲ್ಲಿದೆ. ಓಕೆ, ಸೊ ಇದು ಆಲ್ರೆಡಿ ನಿಮಗೆ ಗೊತ್ತಾಗಿದೆ. ಸೊ ಇದನ್ನ ನಾನು ಇರೇಸ್ ಮಾಡ್ತಾ ಇದ್ದೀನಿ. ಇವಾಗ f(x) ಅಂತಂದರೆ y ಇಸ್ ಈಕ್ವಲ್ಸ್ ಟು ಬರ್ಕೋಬೇಕು ಈ ಇಕ್ವೇಷನ್ನ. ಸೊ y ಇಸ್ ಈಕ್ವಲ್ಸ್ ಟು ಬರ್ಕೋಬೇಕಂದ್ರೆ ಏನು ಮಾಡಲಿ, ಫಸ್ಟು ಡಿವೈಡಿಂಗ್ ಬೈ 4 ಮಾಡ್ಕೊಂಬೇಡಿ, ಈಸಿ ಆಗುತ್ತೆ. ಸೊ ಡಿವೈಡಿಂಗ್ ಬೈ 4 ಮಾಡಿದರೆ ಈ ಕಡೆ 9/4 ಬರುತ್ತೆ. ಈಗ y² ಇಸ್ ಈಕ್ವಲ್ಸ್ ಟು ಬರೆದ್ರೆ ಇದು ಈ ಸೈಡ್ ಬರುತ್ತೆ, 9/4 - x². ಬರೀ y ಅಂತ ಬರೆದ್ರೆ ರೂಟ್ ಆಗುತ್ತೆ, ಇಲ್ಲಿ 9/4 - x² ಆಗುತ್ತೆ. ಓಕೆ, ಸೊ ಇದನ್ನು ನಾವು ಇವಾಗ ಕ್ವಶನಲ್ಲೇ ಬರ್ಕೊತಾ ಇದ್ದೀನಿ. ಏನಾಗುತ್ತೆ ನೋಡಿ, y ಇಸ್ ಈಕ್ವಲ್ಸ್ ಟು √9/4 - x² ಆಯಿತು. ಓಕೆ, ಇಲ್ಲಿ dx ಇಂಟಿಗ್ರೇಷನ್ ಬೇಕಾದ್ರೆ ನೀವು ಸಪ್ರೇಟಾಗಿ ತೊಗೊಳ್ಬೋದು. ಅಗೇನ್ ಇಂಟಿಗ್ರೇಷನ್ ಆಫ್ 0 to √2 g(x) ಅಂದರೆ ಇಲ್ಲಿದೆ ನೋಡಿ. ಸೊ ಏನಿದೆ ಅದನ್ನು ಕೂಡ ಇಲ್ಲೇ ಬರೀತಾ ಇದ್ದೀನಿ. x² ಇಸ್ ಈಕ್ವಲ್ಸ್ ಟು 4 ಇದನ್ನು y ಇಸ್ ಈಕ್ವಲ್ಸ್ ಟು ಬರೆದ್ರೆ x² / 4 ಆಗುತ್ತೆ. x² / 4 dx. ಓಕೆ, ಸೊ ಇವಾಗ ಇಂಟಿಗ್ರೇಷನ್ ಮಾಡಬೇಕು. ಅಗೇನ್ ಇದು ಯಾವ ಫಾರ್ಮುಲಾ ಆಗುತ್ತೆ, ಇದನ್ನು ನಾವು 9/4 ಇದ್ದದನ್ನು 3 / 2 ಹೋಲ್ ಸ್ಕ್ವೇರ್ ಅಂತಲೂ ಬರೀಬೋದು.
ಕರೆಕ್ಟಾ? ಅಂದರೆ ಎ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ. ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ ಏನಿದೆ? ಎಕ್ಸ್ ಬೈ 2 ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಬೈ 2 ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಸೊ ಈ ಫಾರ್ಮುಲಾನ ಅಪ್ಲೈ ಮಾಡೋಣ. ಓಕೆ, ಸೊ ಫಸ್ಟ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇದೆ, ಸೊ ಎಕ್ಸ್ ಬೈ 2 ಆಗುತ್ತೆ. ಹಾಗೇನು ಇಲ್ಲಿ ಕ್ವಶನ್ನೇ ಬರೀಬೇಕು, ಸೊ 9/4 ಮೈನಸ್ ಎಕ್ಸ್ ಸ್ಕ್ವೇರ್ ಬರಿತಾ ಇದ್ದೀನಿ ನಾನು. ಅದಾದಮೇಲೆ ಪ್ಲಸ್ ಎ ಜಾಗದಲ್ಲಿ ಏನಿದೆ 3/2 ಎ ಸ್ಕ್ವೇರ್ನ ತಗೋಬೇಕು, ಅಂದರೆ ಇದು 9/4 ಆಗುತ್ತೆ. ಡಿವೈಡ್ ಬೈ 2 ಒಂದಿದೆಯಲ್ಲ ಎ ಸ್ಕ್ವೇರ್ ಬೈ 2, ಸೊ ಹಾಗಾಗಿ ನಾನು ಇಂಟು 2 ಅಂತ ಬರಿತಾ ಇದ್ದೀನಿ. ಅದಾದಮೇಲೆ ಸೈನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಎಕ್ಸ್ ಅಂತಂದರೆ ಎಕ್ಸ್ ಇದೆ, ಬೈ ಎ ಅಂತಂದರೆ 3/2 ಆಗುತ್ತೆ. ಅದನ್ನು ಇಲ್ಲಿ ನೀವು 3/2 ಬರೀತೀರಾ, ಇದನ್ನು ಮೇಲ್ಗಡೆ ಹೋದರೆ 2/3 ಆಗುತ್ತಲ್ವಾ, ಸೊ ಅದಕ್ಕೆ ನಾನು ಇದನ್ನು 2x/3 ಅಂತ ಬರಿತಾ ಇದ್ದೀನಿ. ಓಕೆ, ಸೊ ಇದ್ರದ್ದು ಇಂಟಿಗ್ರೇಷನ್ ಮುಗೀತು. ಓಕೆ, ಇಲ್ಲಿನೂ ಲಿಮಿಟ್ ಸೇಮ್ ಇದೆ, ಇಲ್ಲಿನೂ ಲಿಮಿಟ್ ಸೇಮ್ ಇದೆ. ಕರೆಕ್ಟಾ? ಇದು ಮೇಲ್ಗಡೆ ಇದು 0. ಓಕೆ, ಎರಡೂ ಕಡೆ ಲಿಮಿಟ್ ಸೇಮ್ ಇದೆ. ಎಟ್ ಎ ಟೈಮ್ ಒಮ್ಮೆ ನೀವು ಅಪ್ಲೈ ಮಾಡಿದರೂ ಕೂಡ ನಡೆಯುತ್ತೆ. ಸೊ ನಾನಿಲ್ಲಿ ಸಪ್ರೇಟ್ ಆಗಿನೇ ಅಪ್ಲೈ ಮಾಡ್ತಾ ಇದ್ದೀನಿ. ಇದಕ್ಕೆ 0 to √2. ಅಗೇನ್ ಇಲ್ಲಿ ಬಂದರೆ ಇದ್ರದ್ದು ಇಂಟಿಗ್ರೇಷನ್ ಏನಾಗುತ್ತೆ ನೋಡಿ, ಎಕ್ಸ್ ಸ್ಕ್ವೇರ್ ಇದೆ ಅಂದರೆ ಎಕ್ಸ್ ರೇಸ್ ಟು 2 + 1 ಅಂದರೆ 3 ಆಗುತ್ತೆ. ಅಗೇನ್ ಇಲ್ಲಿ ಡಿವೈಡ್ ಬೈ 3 ಆಗುತ್ತೆ. 4 ಇದೆ ಆಲ್ರೆಡಿ, 4ಗೆ ಆ್ಯಸ್ ಇಟ್ ಈಸ್ ಬರೀತೀರಾ. ಅಂದರೆ ಎಕ್ಸ್ ಸ್ಕ್ವೇರ್ ಫಾರ್ಮುಲಾ x³ ಡಿವೈಡ್ ಬೈ 3 ಇದೆ. ಅಗೇನ್ ಇಲ್ಲಿನ ಲಿಮಿಟ್ ಏನೇನಿದೆ ನೋಡಿ, ಸೇಮ್ ಇದೆ, 0 to √2. ಓಕೆ, ಸೊ ಇವಾಗ ಕೇರ್ಫುಲ್ಲಾಗಿ ಅಪ್ಲೈ ಮಾಡ್ತಾ ಹೋಗಿ. ಫಸ್ಟ್ ಏನು ಮಾಡ್ತೀರಾ, √2ನ ಅಪ್ಲೈ ಮಾಡ್ತೀರಾ. ಇದು √2 ಡಿವೈಡ್ ಬೈ 2 ಆಗುತ್ತೆ. ಇಲ್ಲಿ √2 ಅಪ್ಲೈ ಮಾಡಿದರೆ 2 ಉಳಿಯುತ್ತೆ. ಸೊ ಸ್ಕ್ವೇರ್ ರೂಟ್ ಆಫ್ 9/4 ಮೈನಸ್ √2 ಅಂದರೆ 2 ಮಾತ್ರ ಉಳೀತು, ಪ್ಲಸ್ ಇದು 9/8 ಆಗುತ್ತೆ. ಸೈನ್ ಇನ್ವರ್ಸ್ ಆಫ್ ಇಲ್ಲಿ √2 ಅಪ್ಲೈ ಮಾಡ್ತೀರಾ. 2 ಆಲ್ರೆಡಿ ಇದೆ, √2 ಡಿವೈಡ್ ಬೈ 3. ಇವಾಗ 0 ಅಪ್ಲೈ ಮಾಡಬೇಕು. ಸೊ ಇಲ್ಲಿ 0 ಹಾಕಿದರೆ 0/2 0 ಆಗುತ್ತೆ, ಇದು ಪೂರ ಆನ್ಸರ್ 0. ಸೊ ಬಿಟ್ಬಿಡಿ. ಇಲ್ಲಿ 0 ಹಾಕಿದರೆ ಏನಾಗುತ್ತೆ, ಎಕ್ಸ್ ಜಾಗದಲ್ಲಿ 0 ಡಿವೈಡ್ ಬೈ 2 ಮಾಡಿದ್ರೆ 0ನೇ ಆಗುತ್ತೆ. ಸೈನ್ 0 ಆನ್ಸರ್ 0ನೇ ಇದೆ. ಸೊ ಇದರ ಆನ್ಸರ್ ಕೂಡ 0ನೇ ಬರುತ್ತೆ. ಸೊ ಕ್ಯಾಲ್ಕುಲೇಷನ್ ಮಾಡೋ ಜರೂರತ್ತಿಲ್ಲ, ನೆಗೆಟಿವ್ 0 ಇರೋದು. ಸೊ ಇಲ್ಲಿ ಬಂದರೆ ಮೈನಸ್ ಸೈನ್ ಇದೆ. ಫಸ್ಟ್ √2 ಅಪ್ಲೈ ಮಾಡ್ತೀರಾ. √2³ ಡಿವೈಡ್ ಬೈ 4 × 2 12. 0 ಹಾಕಿದರೆ 0ನೇ ಬರುತ್ತೆ, ಸೊ ಬಿಟ್ಬಿಡಿ. ಓಕೆ, ಸೊ ಇನ್ನು ಉಳಿದಿರುವಂಥ ರಿಸಲ್ಟ್ಸ್ಗಳು ಏನೇನಿದೆ ನೋಡಿ. ಇಲ್ಲಿ ಒಂದು 2 ಇದೆ, ಸೊ 2ನ ನಾವು ಮಿಸ್ ಮಾಡಿದೆ. 2ನ ಬರೀತಾನೆ ಹೋಗಬೇಕು ಕಂಟಿನ್ಯೂಸ್ ಆಗಿ. ಇದು ಕಂಪ್ಲೀಟ್ ರಿಸಲ್ಟಿಗೆ ಮಲ್ಟಿಪ್ಲೈ ಆಗುತ್ತೆ. ಓಕೆನಾ? ಸೊ ಇದು ಕಂಟಿನ್ಯೂಸ್ ಆಗಿ 2ನ ಬರೀತಾ ಹೋಗಬೇಕು. ಲಾಸ್ಟಲ್ಲಿ ಬೇಕಿದ್ರೆ ಕ್ಯಾನ್ಸಲ್ ಮಾಡ್ಕೊತಾ ಹೋಗೋಣ. ಓಕೆ, ಸೊ ಇವಾಗ 2ನ ಇಲ್ಲಿ ನಾನು ಮಲ್ಟಿಪ್ಲೈ ಮಾಡಿದ್ರೆ 2 ಕ್ಯಾನ್ಸಲ್ ಆಗುತ್ತೆ, √2 ಮಾತ್ರ ಉಳಿಯುತ್ತೆ. ಸೊ ಇದನ್ನ ಒಳಗಡೆ ಇರೋದು ಸಿಂಪ್ಲಿಫೈ ಮಾಡಿ 4 LCM ಆಗುತ್ತೆ. ಅಂದರೆ ಇಲ್ಲಿ 4 × 2 8 ಆಯಿತು. 8 9 - 8 ಅಂದರೆ 1 ಉಳಿತು, ಅಂದರೆ 1/4 ಆಯಿತು. ಓಕೆನಾ? ಅಗೇನ್ ಪ್ಲಸ್ ಇದು 2ನ ಡಿವೈಡ್ ಮಾಡಿದರೆ 4 ಆಗುತ್ತಾ ಇದು. ಸೊ 9/4 ಇದು ಸೈನ್ ಇನ್ವರ್ಸ್ ಆಫ್ 2√2 ಡಿವೈಡ್ ಬೈ 3 ಆಗುತ್ತೆ. ಮೈನಸ್ ಇಲ್ಲಿ √2³ ಅಂತಂದರೆ √2ನ 3 ಟೈಮ್ ಮಲ್ಟಿಪ್ಲೈ ಮಾಡ್ಕೋಬೇಕು ಅಂತ ಅರ್ಥ. ಓಕೆ, ಸೊ √2 √2 √2 ಅಂದರೆ √2 2 ಸತಿ ಮಾಡಿದ್ರೆ 2 ಬರುತ್ತೆ. 2√2 ಆಯಿತು. ಡಿವೈಡ್ ಬೈ 12, ಈ 2 ಒಂದು ಡಿವೈಡ್ ಮಾಡಿದ್ರೆ 6 ಆನ್ಸರ್ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು ರಿಸಲ್ಟ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ನೀವು ರೂಟ್ ಇದೆ, ಸೊ ಎರಡನ್ನ ನೀವು ಒಂದೇ ಸತಿ ರೂಟ್ ಒಳಗೆ ಹಾಕಿ ಬರೀಬೋದು. ಯಾವ ಥರ ಅಂದರೆ √2 × 1/4 ಅಂದರೆ ಇದು 1 2 1 2 2 ಅಂದರೆ ಎಷ್ಟು ಉಳಿತು ಇದು ರಿಸಲ್ಟಪ್ಪ ಅಂದರೆ 1/√2 ಉಳಿತು. ಓಕೆ, ಇದಿಷ್ಟು ಇಲ್ಲಿವರೆಗೂ ಮಾಡಿದ್ರು ನಡೆಯುತ್ತೆ. ಇಲ್ಲ ಇನ್ನೂ ಸ್ವಲ್ಪ ನೀವು ಸಿಂಪ್ಲಿಫೈ ಮಾಡಬೇಕು, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹಿಂದಲ್ಲಿ ಕೊಟ್ಟಿದ್ದಾರಲ್ಲ ಲಾಸ್ಟಲ್ಲಿ ಆ ಆನ್ಸರ್ ಮಾಡಬೇಕಾಗಿತ್ತು. ಇದು ಮತ್ತು ಇದನ್ನು ಸಿಂಪ್ಲಿಫೈ ಮಾಡಿ ಕೂಡ ಬರೀಬೋದು. ಯಾಕಂದರೆ ಎರಡು ಒಂದೇ ಟೈಪ್ ಇದೆ, ಸೈನ್ ಇನ್ವರ್ಸ್ ಇದೆ. ಸೊ ಬಟ್ ಇವೆರಡನ್ನ ಈಸಿಯಾಗಿ ನಾವು ಸಾಲ್ವ್ ಮಾಡಿದರೆ ಇವಾಗ ಏನಾಗುತ್ತೆ ನೋಡಿ. ಸೊ ಇದನ್ನು 1/√2 ಅಂದರೆ √1 ಅಂದರೆ 1 ಆಗುತ್ತೆ. ಸೊ ಇದನ್ನು ನಾವು ಈ ಥರ ಬರೀಬೋದಾ, 1/√2 ಅಂತ. ಆಮೇಲೆ ಇಲ್ಲೊಂದು ರಿಸಲ್ಟ್ ಇದೆ, ಇದನ್ನು ಇಲ್ಲೇ ಬರೀತಾ ಇದ್ದೀನಿ ನಾನು, ಮೈನಸ್ 2√2 ಡಿವೈಡ್ ಬೈ 6 ಆಗುತ್ತೆ. ಇದು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಏನಾಗುತ್ತೆ, ಪ್ಲಸ್ 9/4 ಸೈನ್ ಇನ್ವರ್ಸ್ ಆಫ್ 2√2 ಡಿವೈಡ್ ಬೈ 3. ಓಕೆ, ಸೊ ಇವಾಗ ಇಲ್ಲಿ LCM ತೊಗೊಳ್ಳಿ, ಏನಾಗುತ್ತೆ ನೋಡಿ. ಸೊ LCM ತೊಗೊಂಡು ಸಾಲ್ವ್ ಮಾಡಬೇಕು ಇದನ್ನು. ಸೊ ನಾನು ಇದನ್ನು ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಸೊ LCM ತೊಗೊಂಡ್ರೆ ಇಲ್ಲಿ 6 × √2 ಅಂತ LCM ಆಗುತ್ತೆ. ಓಕೆ, ಸೊ ಇದರ ಪ್ಲಸ್ 9/4 ಇದನ್ನು ಆ್ಯಸ್ ಇಟ್ ಈಸ್ ಬರೀ, ಇದರಲ್ಲಿ ಏನೂ ಡಿಸ್ಟರ್ಬೆನ್ಸ್ ಮಾಡುವ ಹಾಕಿಲ್ಲ, ಯಾಕಂದರೆ ಇದು ಆಲ್ರೆಡಿ ಕರೆಕ್ಟ್ ಇದೆ. ಓಕೆ, 3. ಸೊ ಇವಾಗ 6√2 LCM ತೊಗೊಂಡ್ರೆ ಇಲ್ಲಿ ನೀವು 6 ಮಲ್ಟಿಪ್ಲೈ ಮಾಡಬೇಕು, ಇಲ್ಲಿ √2 ಮಲ್ಟಿಪ್ಲೈ ಮಾಡಬೇಕು. 6 × 1 6 ಆಗುತ್ತೆ, ಮೈನಸ್ √2 ಅಂದರೆ 2 ಆಗಿಬಿಡ್ತು. ಸೊ 2 × 2 ಅಂದರೆ 4 ಆಗುತ್ತೆ. ಅಂದರೆ 4 - 2 ಅಂದರೆ ಎಷ್ಟಾಯಿತು, 2 ಉಳಿತು. ಡಿವೈಡ್ ಬೈ 6√2 ಪ್ಲಸ್ ಅಗೇನ್ ಇದು ಆ್ಯಸ್ ಇಟ್ ಈಸ್ ಆನ್ಸರ್ 2√2 ಡಿವೈಡ್ ಬೈ 3. ಓಕೆ, ಇಲ್ಲಿ 2 ಇದೆ. ಸೊ 2ನ ನಾವು √2 ಅಂತ 2 ಸತಿ ಬರಿಬೋದು, ಅಂದರೆ √2 ಕ್ಯಾನ್ಸಲ್ ಆಗಿಬಿಡ್ತು. ಓಕೆ, ಅಂದರೆ ಉಳಿತೇನು ಫೈನಲ್ ಆನ್ಸರ್ ಅಪ್ಪ ಅಂದರೆ √2 ಡಿವೈಡ್ ಬೈ 6 ಪ್ಲಸ್ 9/4 ಸೈನ್ ಇನ್ವರ್ಸ್ ಆಫ್ 2√2 ಡಿವೈಡ್ ಬೈ 3. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಇಲ್ಲಿ ಇಷ್ಟು ಬರೆದ್ರೂ ಕೂಡ ನಡೆಯುತ್ತೆ, ಇಲ್ಲ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೆದು ಕೂಡ ಕರೆಕ್ಟ್ ಇರುತ್ತೆ.
ಓಕೆ, ಸೊ ನೆಕ್ಸ್ಟ್ ಎಕ್ಸಾಂಪಲ್ಗೆ ಹೋಗೋಣ. ಅದು ಕೂಡ ಇಂಪಾರ್ಟೆಂಟ್ 5 ಮಾರ್ಕ್ಸ್ ಇದೆ. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 2 ಏನಿದೆ, ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್. ಇಲ್ಲಿ ಸರ್ಕಲ್ ಇಕ್ವೇಷನ್ ಕೊಟ್ಟಿದ್ದಾರೆ, 2 ಸರ್ಕಲ್ಗಳಿದ್ದಾವೆ ಇಲ್ಲಿ. ಬಟ್ ಒಂದು ಸರ್ಕಲ್ದು ಸೆಂಟರ್ ಏನಾಗಿದೆ, x-1 ಹೋಲ್ ಸ್ಕ್ವೇರ್ ಅಂತಂದರೆ ಇದೇನಾಗುತ್ತೆ, ಅದ್ರ ಸರ್ಕಲ್ ಸೆಂಟರ್ ಎಕ್ಸ್ ಆಕ್ಸಿಸಲ್ಲಿ 1 ಬರುತ್ತಲ್ಲ, ಸೊ 1 0 ಆದಮೇಲೆ 1 ಬರುತ್ತೆ, ಅಲ್ಲಿರುತ್ತೆ ಅದರದ್ದು ಸೆಂಟರು. ಬಟ್ ನೆಕ್ಸ್ಟ್ ಇಕ್ವೇಷನ್ x² + y² = 1 ಇದೆ, ಅಂದರೆ ಇದ್ರದ್ದು ಸೆಂಟರ್ ಎಕ್ಸಾಕ್ಟ್ಲಿ ಒರಿಜಿನಲ್ಲಿ ಇರುತ್ತೆ. ಓಕೆ, ಸೊ ಮೊದಲಿಗೆ ಇವೆರಡು ಸರ್ಕಲ್ನ ಡ್ರಾ ಮಾಡ್ಕೊಳ್ಳೋಣ. ಓಕೆ ಸ್ಟೂಡೆಂಟ್ಸ್, ನಾನು ಇಲ್ಲಿ ಸರ್ಕಲ್ನ ಡ್ರಾ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ಇದು ಏನು ಫಸ್ಟ್ ಕಾಣಿಸ್ತಾ ಇದೆಯಲ್ಲ, ಈ ಸರ್ಕಲ್ದು ಇಕ್ವೇಷನ್ ಏನಿದೆ ಅಂದರೆ ಸಿಂಪಲ್, ಇದು x² + y² = 1. ಅಂದರೆ ಯೂಶ್ವಲಿ ನಾವು ಜನರಲ್ ಆಗಿ ಬರೆಯುವಂಥ ಇದು ಏನಾಗಿರುತ್ತಪ್ಪ ಅಂದರೆ ಸರ್ಕಲ್ದು ಇಕ್ವೇಷನ್ x² + y² = a². ಅಂದರೆ ಇದು ಸೆಂಟರಲ್ಲಿ ಇಲ್ಲಿರುತ್ತೆ, ಇದು ರೇಡಿಯಸ್ ತೊಗೋಬೇಕಂದ್ರೆ ಇದಕ್ಕೆ ರೂಟ್ ಹಾಕ್ತಿದ್ವಿ. ಅಂದರೆ ಇದು ಕೂಡ ಅದೇ ಥರನಾಗಿದೆ, x² + y² = 1. ಇದಕ್ಕೆ ರೂಟ್ ಹಾಕಿದರೆ 1 ಬರುತ್ತೆ, ಅಂದರೆ ಈ ಡಿಸ್ಟೆನ್ಸ್ 1 ಇದೆ ಅಂತ ಅರ್ಥ. ಓಕೆ, ಬಟ್ ಸೆಕೆಂಡ್ ಇಕ್ವೇಷನ್ ಏನು ಕೊಟ್ಟಿದ್ದಾರೆ, ಇದು ನಿಮ್ಮದು ಸೆಕೆಂಡ್ ಇಕ್ವೇಷನ್ ಆಗುತ್ತೆ. ಏನಿದೆ, x-1 ಹೋಲ್ ಸ್ಕ್ವೇರ್ + y² ಎಷ್ಟಿದೆ, ಇದು 1 ಇದೆಯಾ, = 1 ಇದೆ. ಅಂದರೆ ಇಲ್ಲಿ ಏನಾಗಿದೆಯಪ್ಪ ಅಂತಂದರೆ ಎಕ್ಸ್ ಸ್ವಲ್ಪ -1 ಕಡೆ ಮೂವ್ ಆಗಿದೆ. ಅಂದರೆ ನಿಮ್ಮ ಸರ್ಕಲ್ ಸೆಂಟರ್ ಎಲ್ಲಿ ಬಂದಿದೆ ಅಂದರೆ ಇಲ್ಲಿ ಬಂದಿದೆ. ಓಕೆ, ಸೊ ಈ ಪಾಯಿಂಟಲ್ಲಿ ಬಂದಿದೆ. ಅಂದರೆ ಯಾಕೆ ಈ ಪಾಯಿಂಟಲ್ಲಿ ಬರುತ್ತೆ, ಇದು ಬರೀ ಜಸ್ಟ್ x² ಇದ್ದರೆ ಇದು ಸೆಂಟ್ರಲ್ಲಿ ಇರುತ್ತೆ ಒರಿಜಿನು. ಓಕೆ, ಸರ್ಕಲ್ದು ಸೆಂಟರ್ ಒರಿಜಿನಲ್ಲಿ ಇರ್ತಿತ್ತು. ಬಟ್ x-1 ಇದೆ ಅಂದರೆ ಇಲ್ಲಿ ಬರಬೇಕು. ಸಪೋಸ್ y-1 ಇದೆ, ಅಗೇನ್ ಮೇಲ್ಗಡೆ ಹೋಗಿರುತ್ತೆ. ಓಕೆ, ಇಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಹಾಗಾಗಿ ಈಗ ನಿಮ್ಮದು ಸರ್ಕಲ್ ಸೆಂಟರ್, ಈ ಸೆಕೆಂಡ್ ಸರ್ಕಲ್ ಸೆಂಟರ್ ಇಲ್ಲಿದೆ ಅಂತ ಅರ್ಥ ಆಯಿತು. ಅಂದರೆ ಇವಾಗ ನಮ್ಗೆ ಗೊತ್ತು ಮಾಡ್ಕೋಬೇಕಾಗಿರೋದು, x² + y² ಅಂತಂದರೆ ಇಲ್ಲಿ ಪಾಯಿಂಟ್ನ ಡಿನೋಟ್ ಮಾಡ್ತೀನಿ, ಇದಕ್ಕೆ O ಅಂತ ಕೊಡ್ತಾ ಇದ್ದೀನಿ, ಇದಕ್ಕೆ A ಅಂತ ಕೊಡಿ. A ಅಂತ ಕೊಟ್ಟರೆ ಇದ್ರ ಪಾಯಿಂಟ್ ಏನಾಗುತ್ತೆ, ಇದಂತೂ ನಾನು ಆಲ್ರೆಡಿ ಇದಕ್ಕೆ ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ √1 ಆನ್ಸರ್ ಎಷ್ಟಾಗುತ್ತೆ, 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಅಂದರೆ ಈ ಪಾಯಿಂಟ್ ಆಯಿತು 1, 0. ಓಕೆ, ಸೊ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಇಲ್ಲಿ ಮಧ್ಯದಲ್ಲಿ ಇದೆಯಲ್ಲ, ಈ ಏರಿಯಾನ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು. ಓಕೆ, 2 ಕರ್ವ್ಸ್ ಮಿಡಲಲ್ಲಿ ಇದೆಯಲ್ಲ, ಬೌಂಡೆಡ್ ಬೈ ದ ಏರಿಯಾ ಅಂತ ಹೇಳಿದಾರಲ್ಲ, ಇದು ಏರಿಯಾ. ಸೊ ನಾನು ಇಲ್ಲಿ ಇದನ್ನ ಶೇಡ್ ಮಾಡ್ತಾ ಇದ್ದೀನಿ. ಓಕೆ ಸ್ಟೂಡೆಂಟ್ಸ್, ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು ಈ ಕಂಪ್ಲೀಟ್ ಏರಿಯಾನ ಮಾಡಬೇಕಾಗಿರೋದು. ಓಕೆ, ಸೊ ನೀವು ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದರೆ, ಆಮೇಲೆ ನಿಮ್ಮ ಎಕ್ಸಸೈಸ್ ನೋಡಿದರೆ ಈ ಕ್ವಶನ್ ಸ್ವಲ್ಪ ಲೆಂದಿ ಕ್ಯಾಲ್ಕುಲೇಷನ್ ಆಗುತ್ತೆ. ಸೊ ಇದನ್ನು ನಾವು ಯಾವ ಥರ ಈಸಿ ವೇ ಒಳಗೆ ಮಾಡಬೇಕು ಅನ್ನೋದನ್ನ ಇವತ್ತಿನ ಒಂದು ಐಡಿಯಾನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ಕೇರ್ಫುಲ್ಲಾಗಿ ವಾಚ್ ಮಾಡಿ ಇದನ್ನು. ಓಕೆ, ಸೊ ಈ ಕಂಪ್ಲೀಟ್ ಏರಿಯಾನ ಮಾಡಬೇಕಂದ್ರೆ ನಾನು ಇಲ್ಲಿ ಏನು ಮಾಡ್ತೇನೆ, ಇಲ್ಲೊಂದು ಇಂಟರ್ಸೆಕ್ಟ್ ಇದೆಯಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಲೈನ್ನ ಡ್ರಾ ಮಾಡ್ಕೊತಾ ಇದ್ದೀನಿ. ನಾನು ಇವಾಗ ಇಲ್ಲೊಂದು ಡ್ರಾ ಮಾಡ್ಕೊಂಡೆ. ಇವಾಗ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು, ನಾವು ಫೈಂಡ್ ಮಾಡಬೇಕಾಗಿರೋ ಏರಿಯಾ ಏನಪ್ಪ ಅಂದರೆ OA, ಇದಕ್ಕೆ B ಅಂತ ಕೊಡ್ತಾ ಇದ್ದೀನಿ. ಹಾಗೇನು ಇಲ್ಲಿಂದ O ಮಾಡಿ, ಇದಕ್ಕೆ D ಅಂತ ಕೊಡಿ, ಇಲ್ಲ C ಅಂತ ಕೊಡಿ. ಓಕೆ, OCABO ಇದನ್ನು ನಾವು ಫೈಂಡ್ ಮಾಡಬೇಕಾಗಿರುವಂಥ ಕಂಪ್ಲೀಟ್ ಏರಿಯಾ. ಬಟ್ ನಾನೇನು ಮಾಡ್ತಾ ಇದ್ದೀನಿ, ನೀವು ಇಲ್ಲಿ ಫೋಕಸ್ ಮಾಡಿ, ಈ ಕಂಪ್ಲೀಟ್ ಏರಿಯಾ ಇಲ್ಲಿ ಕಾಣಿಸ್ತಾ ಇದು ಅಂತೂ ಎರಡು ಸೇಮ್ ಇದೆ, ಇದು ಕೂಡ ಸೇಮ್ ಇದೆ. ಟೋಟಲಿ 4 ಪಾರ್ಟ್ಸ್ ಕಾಣಿಸ್ತಾ ಇದೆ ನಿಮಗೆ. ಓಕೆ, ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದ್ರು, 2 ಪಾರ್ಟ್ಸ್ ತೊಗೊಂಡಿದ್ದಾರೆ, ಮೇಲ್ಗಡೆದು ಒಂದು ಏರಿಯಾ, ತೆಳಗಡೆದು ಒಂದು ಏರಿಯಾ ಅಂತ. ಓಕೆ, ಸೊ ನಾವಿಲ್ಲಿ ನೋಡಿ ಅಬ್ಸರ್ವ್ ಮಾಡಿ, 4 ಏರಿಯಾ ಈಕ್ವಲ್ ಪಾರ್ಟ್ಸ್ ಕಾಣಿಸ್ತಾ ಇದೆ. ಅಂದರೆ ನಾನು ಇಲ್ಲಿ ಮಾರ್ಕ್ ಕೂಡ ಮಾಡ್ತಾ ಇದ್ದೀನಿ, ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, 4 ಪಾರ್ಟ್, 4 ಪಾರ್ಟ್ ಈಕ್ವಲ್ ಪಾರ್ಟೇ ಇದ್ದಾವೆ. ಕರೆಕ್ಟ್? ಸೊ ಹಾಗಾಗಿ ಯಾವುದಾದ್ರೂ ಒಂದು ಸರ್ಕಲ್ ಏರಿಯಾನ ತೊಗೊಂಡು ನಾವು ಈಸಿಯಾಗಿ ಒಂದನ್ನು ಫೈಂಡ್ ಮಾಡ್ಕೊಂಡ್ಬಿಟ್ರೆ ಸಾಕು, ಇಂಟು 4 ಮಾಡ್ಕೊಂಡ್ಬಿಡ್ಬೋದಲ್ಲ. ಓಕೆ, ಒಂದು ಏರಿಯಾನ ನಾವಿಲ್ಲಿ ಫೈಂಡ್ ಮಾಡಿ ಇಂಟು 4 ಮಾಡ್ಬೋದು. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಮಾಡಿದರೆ 2 ಮಾಡಿಕೊಂಡು, ಅಂದರೆ ಇವೆರಡನ್ನ ಸಿಂಪ್ಲಿಫೈ ಮಾಡಿಕೊಂಡು, ಅದಾದಮೇಲೆ ಏನು ಮಾಡಿದ್ದಾರೆ ಅವರು, ಇಂಟು 2 ಮಾಡಿದ್ದಾರೆ. ಸೊ ಅದು ಕೂಡ ಸೇಮ್ ಕರೆಕ್ಟ್ ಇರುತ್ತೆ. ಬಟ್ ಇದು ಈಸಿಯೆಸ್ಟ್ ಮೆಥಡ್. ಇದು ಯಾವ್ದಾದ್ರು 2 ಇಕ್ವೇಷನ್ ತೊಗೋಬೇಕಾಗತ್ತೆ, ಇದಾದರೆ ಒಂದೇ ಇಕ್ವೇಷನ್ ತೊಗೊಂಡು ಸಾಲ್ವ್ ಮಾಡ್ಬೋದು. ಯಾವ ಥರ ಅಂತ ನಾನು ಇವಾಗ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಇವಾಗ ಇರುವಂಥದ್ದು 2 ಇಕ್ವೇಷನ್, ಇದು ಒಂದು ಇಕ್ವೇಷನ್ ಇದೆ, ಇದೊಂದು ಇಕ್ವೇಷನ್ ಇದೆ. ಸೊ ಇದು ಇಕ್ವೇಷನ್ ಸ್ವಲ್ಪ ನಿಮಗೆ ಪ್ರಾಬ್ಲಮ್ ಆಗ್ಬೋದು, ಬಟ್ ಇದು ಸಿಂಪಲ್ ಇದೆ. ಯಾಕೆಂತಂದರೆ ಇದು ಎಲ್ಲಿ ಬರುತ್ತೆ ನೋಡಿ, ಈ ಸರ್ಕಲ್ದು ಒರಿಜಿನಲ್ ಇದೆ. ಅಂದರೆ ಈ ಪಾಯಿಂಟ್ ನಾವು y ಬರೆದ್ರೆ ಏನಾಗುತ್ತೆ, ಇದು ಈ ಸೈಡ್ ಹೋದರೆ √1 - x², ಅಥವಾ 1 ಅಂದರೆ 1² ಅಂತಲೂ ಬರಿಬೋದು. ಓಕೆ, ಸೊ ಈ ಪಾಯಿಂಟ್ನ ತೊಗೊಂಡು ಮಾಡ್ಬೇಕಂದ್ರೆ ಇವಾಗ ನಮಗೆ ಅಗೇನ್ ಇಲ್ಲಿ ಏನು ಬೇಕು, ಇಂಟರ್ಸೆಕ್ಟ್ ಪಾಯಿಂಟ್ಸ್ಗಳು ಬೇಕು. ಓಕೆ, ಸೊ ಈ ಏರಿಯಾ ತೊಗೊಂಡ್ರು ಈ ಇಂಟರ್ಸೆಕ್ಟ್ B ಪಾಯಿಂಟ್ನ ಬೇಕಾಗಿರೋದು. B ಪಾಯಿಂಟ್ನ ಫೈಂಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಇವಿರೋದು ಈ ಇಂಟರ್ಸೆಕ್ಟ್ ಪಾಯಿಂಟ್ನ ಸ್ಟೂಡೆಂಟ್ಸ್. ಓಕೆ, ಇಂಟರ್ಸೆಕ್ಟ್ ಪಾಯಿಂಟ್ ಅಂದರೆ ಇವೆರಡು ರಿಸಲ್ಟ್ಸ್ಗಳನ್ನ ಒಂದರಲ್ಲಿ ಒಂದು ಹಾಕಿ ಫಿಲಪ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಎರಡು ಕಡೆ 1 ಆನ್ಸರ್ ಇದೆ, ಅಂದರೆ 2 ಈಕ್ವಲ್ ಇಕ್ವೇಷನ್ ಇದಾವೆ. ಅಂದರೆ ನಾನು ಇಲ್ಲಿ ಇದನ್ನು ಈ ಥರ ಬರಿಬೋದು, x² + y² = x-1 ಹೋಲ್ ಸ್ಕ್ವೇರ್ + y² ಅಂತ ಬರಿಬೋದು. ಯಾಕಂದರೆ =1 ಇದೆ, ಅಂದರೆ ಇವೆರಡು ವ್ಯಾಲ್ಯೂ ಈಕ್ವಲ್ ಆಗಲೇಬೇಕು. ಓಕೆ, ಇದನ್ನು ಹಾಗೇನು ನೀವು ಸಿಂಪ್ಲಿಫೈ ಮಾಡ್ತಾ ಹೋದರೆ ಏನೇನಾಗುತ್ತೆ ನೋಡಿ, a - b ಹೋಲ್ ಸ್ಕ್ವೇರ್ ಫಾರ್ಮುಲಾ ಹಾಕ್ಸಿದ್ರೆ a² + 1² ಆನ್ಸರ್ 1, 2ab ಅಂದರೆ 2x ಆಗುತ್ತೆ, ಇದು ಮೈನಸ್ ಸೈನು, +y². ಇವೆಲ್ಲ ರಿಸಲ್ಟ್ನ ಈ ಕಡೆ ಶಿಫ್ಟ್ ಮಾಡಿದರೆ ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ, x² ಇದು -x² ಆಗುತ್ತೆ, +y², ಇದನ್ನು ಈ ಕಡೆ ಬಂದರೆ -y² ಆಗುತ್ತೆ. ಆಮೇಲೆ +2x ಒಂದು ಈಚೆ ಕಡೆ ತೊಗೊಂಬನ್ನಿ, ಎಲ್ಲ ರಿಸಲ್ಟ್ನ ತೊಗೊಂಬಂದು ನೋಡಿ, +2x ಆಗುತ್ತೆ, ಇದು -1 ಆಗುತ್ತೆ, = 0. ಅಂದರೆ ಇದು x² y² ಕ್ಯಾನ್ಸಲ್ ಆಯಿತು,
ಉಳಿದೆಷ್ಟು 2x - 1 = 0. ಅಗೇನ್ 2x = 1, x = 1/2 ಬಂತು ನಮಗೆ. ಓಕೆ, ಎಕ್ಸ್ ವ್ಯಾಲ್ಯೂ ಸಿಕ್ಕರೆ ವೈ ವ್ಯಾಲ್ಯೂನು ಫೈಂಡ್ ಮಾಡ್ಬೋದು, ಬಟ್ ವೈ ವ್ಯಾಲ್ಯೂ ನಮ್ಗೆ ಜರೂರತ್ತೆ ಬೀಳೋದಿಲ್ಲ. ಎಕ್ಸ್ ವ್ಯಾಲ್ಯೂ ಮಾತ್ರ ಇಂಪಾರ್ಟೆಂಟು, ಅದನ್ನು ಬರೀರಿ. ವೈ ವ್ಯಾಲ್ಯೂ ಬೇಕಾಗಿದ್ರೆ ಏನು ಮಾಡಿ, ಇದರಲ್ಲಿ ಫಿಲಪ್ ಮಾಡಿದರೆ 1/2 ಅಂದರೆ ಈ ಕಡೆ ಹೋದರೆ y² = 1 - 1/4 ಆಗುತ್ತೆ. ಅಗೇನ್ y² = 4 LCM ತೊಗೊಂಡ್ರೆ 4 - 1 ಅಂದರೆ 3/2. ಅಗೇನ್ y = ಅಂದರೆ √3/2 ಆಗುತ್ತೆ ಇದು ರಿಸಲ್ಟು. ಓಕೆ, ಯಾವುದು y ವ್ಯಾಲ್ಯೂ. ಇದು ಆ್ಯಕ್ಚುಲಿ ನಮಗೆ ಯೂಸ್ ಆಗೋದಿಲ್ಲ, ನಾವು ಟುವರ್ಡ್ಸ್ ಟು ಡಿ ಎಕ್ಸಸ್ ಮಾತ್ರ ಡಿಸ್ಕಷನ್ ಮಾಡ್ತಾ ಇರ್ತೀವಿ. ಸೊ ಎಕ್ಸ್ ಪಾಯಿಂಟ್ ಸಿಕ್ಕರೆ ಸಾಕು. ಸೊ ಇವಾಗ ಪಾಯಿಂಟ್ ಹೇಗೆ ಫೈಂಡ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ. ಇವಾಗ ನಾವು ಏರಿಯಾನ ಫೈಂಡ್ ಮಾಡೋಣ. ಮೊದಲಿಗೆ ನಾನು ಇಲ್ಲಿ ಬರಿತಾ ಇದ್ದೀನಿ, ಮಾಡಬೇಕಾಗಿರುವಂಥ ಕಂಪ್ಲೀಟ್ ಏರಿಯಾ ಯಾವುದು, ಏರಿಯಾ ಆಫ್ ಟೋಟಲ್ ರಿಕ್ವೈರ್ಡ್ ಏರಿಯಾ ಅಂತ ಬರೀರಿ. ರಿಕ್ವೈರ್ಡ್ ಏರಿಯಾ ಪಾಯಿಂಟ್ ಮಾಡಬೇಕಾಗಿರೋದು OCABO, ಅಂದರೆ OCABO ಇದು ಕಂಪ್ಲೀಟ್ ಶೇಡ್ ಮಾಡಿದ್ದೀನಿ, ಅದು ಏರಿಯಾ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ, ಒಂದು ಏರಿಯಾ ಮಾಡ್ತಾ ಇದ್ದೀನಿ, ಅದಕ್ಕೆ 4 ಇಂಟು ಏರಿಯಾ ಆಫ್ ಯಾವ್ದು ಏರಿಯಾ ಅಂದರೆ ಇದು 1 ಏರಿಯಾ ಇದ್ರೆ ಫಸ್ಟ್ 1 ಕಾಣಿಸ್ತಾ ಇದೆ ನೋಡಿ, 1 ಅಂತ ಬರೆದಿ, ಆ ಏರಿಯಾನ ಮಾತ್ರ. ಅದಕ್ಕೆ ನಾನು ಇಲ್ಲಿ ಡಿ ಅಂತ ಕೊಡ್ತಾ ಇದ್ದೀನಿ. ಏರಿಯಾ ಆಫ್ DABD ಇಷ್ಟೇನೆ ಮಾಡ್ತಾ ಇರೋದು. ಓಕೆ, 4 ಇಂಟು ಇಂಟಿಗ್ರೇಷನ್ ಆಫ್ ಲಿಮಿಟ್ಸ್ನ ಬರೀಬೇಕು. ಸೊ ಡಿ ಅಬ್ಸರ್ವ್ ಮಾಡಿ, ಡಿ ಇಂದ ಅಂದರೆ ಇಲ್ಲಿದೆ ಪಾಯಿಂಟ್ ಎಷ್ಟಿದೆ, 1/2 ಲೋವೆಸ್ಟ್ ಇದೆ, ಅಂದರೆ ಲಿಮಿಟ್ ಆಗುತ್ತೆ ಲೋವೆಸ್ಟ್ 1/2. ಹೈಯೆಸ್ಟ್ ಎಷ್ಟಿದೆ, ಇಲ್ಲಿದೆ 1. ಆಲ್ರೆಡಿ ಹೇಗೆ ಮಾಡೋದು ಅಂತ ಹೇಳಿದೆ, ರೂಟ್ ಅಪ್ಲೈ ಮಾಡಿದರೆ ನಮಗೆ ಸಿಗುತ್ತೆ ಇದು ಪಾಯಿಂಟ್ 1 ಆಗುತ್ತೆ. ಸೊ ಹಾಗಾಗಿ ಹೈಯೆಸ್ಟ್ 1 ಇದೆ. ಓಕೆ, ಅದಾದಮೇಲೆ ಇಲ್ಲಿ f(x) ಬರೀಬೇಕು, f(x) dx. ಓಕೆ, 4 ಇಂಟು ಇಂಟಿಗ್ರೇಷನ್ ಆಫ್ 1/2 ಇಂಟು 1. f(x) ಅಂದರೆ ಏನಾಗುತ್ತೆ, ಆಲ್ರೆಡಿ ನಾನು ಹೇಳಿದೆ, ಇದನ್ನ y = ಬರೆದ್ರೆ 1 - x² ಆಗುತ್ತೆ. ಸೊ ಅದನ್ನು ಇಲ್ಲಿ ಫಿಲಪ್ ಮಾಡಿ, 1 - x² dx. ಇದನ್ನು 1² ಅಂತ ಬರೀಬೋದು. ಅಗೇನ್ ಸೇಮ್ ಫಾರ್ಮುಲಾ, √(a² - x² ಫಾರ್ಮುಲಾನ ಅಪ್ಲೈ ಮಾಡಬೇಕು. 4 ಇಂಟು ಬ್ರಾಕೆಟ್ x/2 √(1 - x² ಪ್ಲಸ್ a ಅಂತಂದರೆ ಏನಿದೆ, 1 ಇದೆ, 1² ಆನ್ಸರ್ 1 ಆಗುತ್ತೆ, ಡಿವೈಡ್ ಬೈ 2. ಅಗೇನ್ ಸೈನ್ ಇನ್ವರ್ಸ್ ಆಫ್ x/1 ಆಗುತ್ತೆ. ಇಲ್ಲಿ ಲಿಮಿಟ್ ಅಪ್ಲೈ ಮಾಡಬೇಕಾಗಿರೋದು 1/2 ಆಮೇಲೆ 1. ಓಕೆ, ಫಸ್ಟ್ 1 ಅಪ್ಲೈ ಮಾಡಿ, ಏನಾಗುತ್ತೆ ನೋಡಿ, ಇಲ್ಲಿ 1 ಹಾಕಿದರೆ 1 - 1 0 ಆಗುತ್ತೆ, ಇದ್ರ ಜೊತೆ ಮಾಡಿದರೆ 0ನೇ ಬರುತ್ತೆ. ಸೊ ಫಸ್ಟ್ ರಿಸಲ್ಟ್ 0 ಆಗುತ್ತೆ. ಸೆಕೆಂಡ್ ರಿಸಲ್ಟು ಸೈನ್ ಇನ್ವರ್ಸ್ ಆಫ್ 1/1 ಅಂದರೆ 1 ಆನ್ಸರ್ ಆಗುತ್ತೆ ಇದು. ಓಕೆ, ನೆಕ್ಸ್ಟ್ 1/2ನ ಫಿಲಪ್ ಮಾಡಬೇಕು ಇವಾಗ. ಸೊ 1/2 ಫಿಲಪ್ ಮಾಡಿದರೆ ಏನೇನು ಚೇಂಜಸ್ ಆಗುತ್ತೆ ನೋಡಿ, ಮೈನಸ್ ಸೈನು, ನೆಕ್ಸ್ಟ್ ಲೋವರ್ ಲಿಮಿಟ್ ಅಪ್ಲೈ ಮಾಡಬೇಕಾದ್ರೆ ಮೈನಸ್ ಸೈನ್ ಅಪ್ಲೈ ಮಾಡಬೇಕು. ಮೈನಸ್ ಹಾಕಿದರೆ ಎಷ್ಟಾಗುತ್ತೆ, ಇದು 1/2 ಅಂದರೆ ಇದು 1/4 ಆಗುತ್ತೆ. ಅದಾದಮೇಲೆ ಇಲ್ಲಿ 1/2 ಹಾಕಬೇಕು, 1/2² ಮಾಡಬೇಕು. 1/2² ಮಾಡಿದರೆ ಇದು 1/4 ಆಗುತ್ತೆ. 4 LCM ತೊಗೊಂಡ್ರೆ 4 - 1 ಅಂದರೆ 3/4 ಆಗುತ್ತೆ ಇದು. ಓಕೆ, ಕೇರ್ಫುಲಿ ಅಬ್ಸರ್ವ್ ಮಾಡಿ, ಸ್ಕ್ವೇರ್ ಇರೋದಲ್ಲಿ ಫಿಲಪ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಪ್ಲಸ್ ಮೈನಸ್ ಆಗುತ್ತೆ, ಯಾಕಂದರೆ ಫಾರ್ಮುಲಾ ಪ್ರಕಾರ ಲೋವರ್ ಲಿಮಿಟ್ ಅಪ್ಲೈ ಮಾಡ್ತಾ ಇದ್ದೀವಿ. ಅಗೇನ್ 1/2 ಸೈನ್ ಇನ್ವರ್ಸ್ ಆಫ್, ಏನು ಇಲ್ಲಿ 1/2ನ ಅಪ್ಲೈ ಮಾಡಿ, ಸೈನ್ ಇನ್ವರ್ಸ್ ಆಫ್ ಎಕ್ಸ್ದಲ್ಲಿ 1/2 ಡಿವೈಡ್ ಬೈ 1 ಅಂದರೆ ಅಷ್ಟೇ ಆಗುತ್ತೆ. ಓಕೆ, ಸೊ 4 ಇಂಟು ಬ್ರಾಕೆಟ್ 1/2 ಸೈನ್ ಇನ್ವರ್ಸ್ ಆಫ್ 1 ಅಂತಂದರೆ ಸೈನ್ನ 90 ಡಿಗ್ರಿ ಆನ್ಸರ್ 1 ಆಗುತ್ತಾ, ಅಂದರೆ π/2 ಆಗುತ್ತೆ. ಸೊ ಇದು ಆಯಿತು π/2 ಮೈನಸ್ ಇದು 1/4, ಇದು ರೂಟ್ ಇದೆ, ಸೊ ಇದನ್ನು ನಾವು √3 ಡಿವೈಡ್ ಬೈ 2 ಅಂತ ಬರಿಬೋದಾ, ಎಸ್, ಮೈನಸ್ ಇದು 1/2, ಇದು 1/2 ಇದೆ, 1/2 ಅಂದರೆ ಸೈನ್ದು 30 ಡಿಗ್ರಿ ಆನ್ಸರ್ 1/2 ಆಗುತ್ತೆ, ಅಂದರೆ π/6. ಓಕೆ, ಫೈನಲ್ ಆಗಿ 4 ಅಂತ ಮಲ್ಟಿಪ್ಲೈ ಮಾಡ್ತಾ ಹೋಗಿ ಏನೇ ಆನ್ಸರ್ ಆಗುತ್ತೆ ನೋಡಿ, ಇಲ್ಲಿ 2 ಇಂಟು 2 ಅಂದರೆ 4, ಇದು 4 ಕ್ಯಾನ್ಸಲ್ ಆಗಿ ಇಲ್ಲಿ π ಮಾತ್ರ ಉಳೀತು. ಅಗೇನ್ ಮೈನಸ್, ಇವಾಗ ಈ 4 ಕ್ಯಾನ್ಸಲ್ ಆಗುತ್ತೆ, ಉಳಿತೆಷ್ಟು ಜಸ್ಟ್ 3/2 ಮಾತ್ರ ಉಳೀತು. ಅಗೇನ್ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಇಲ್ಲಿ 2 ಇಂಟು 3 ಇದೆ, 2 1 2 2 ಅಗೇನ್ 2 1 2 3 ಇದೆ, ಅಂದರೆ π/3 ಉಳಿಯುತ್ತೆ. ಓಕೆನಾ, π/3 ಉಳಿಯಿತು. ಇದನ್ನು ಈ 4ನ ಎಲ್ಲ ಕಡೆನೂ ಮಲ್ಟಿಪ್ಲೈ ಮಾಡ್ತಾ ಹೋಗಬೇಕು. ಇದು 6 ಇಂಟು 2 ಅಂದರೆ ಎಷ್ಟಾಗುತ್ತೆ, 12 ಆಗುತ್ತೆ. ಸೊ 4 1 4 3 ಡೈರೆಕ್ಟ್ ಆನ್ಸರ್. ಓಕೆ, ಇದಾದಮೇಲೆ ಲಾಸ್ಟ್ ಒಂದು ಸ್ಟೆಪ್ಪು, ಇವೆರಡನ್ನ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಈ ಮೈನಸ್ √3/2ನ ಲಾಸ್ಟಲ್ಲಿ ಆಸ್ ಇಟ್ ಇದ್ದೀರಿ. ಇಲ್ಲಿ 3 LCM ತೊಗೊತೀರಾ, ಇದು 3π ಮೈನಸ್ π ಆಗುತ್ತೆ, 3 LCM ಆಗುತ್ತೆ. ಇಲ್ಲಿ 3π ಮೈನಸ್ 5 ಅಂದರೆ 2π ಆಯಿತು. ಸೊ ಇದಾಗಿದೆ ನಿಮ್ಮದು ಲಾಸ್ಟ್ ಏರಿಯಾದ ಆನ್ಸರ್. ಓಕೆ, ಸೊ ಇದು ಅಂಡರ್ಸ್ಟ್ಯಾಂಡ್ ಆಯಿತಾ. ನೀವು ಹೋಗಿ ನೋಡ್ಬೋದು, ಅದು ಲೆಂತಿ ಮೆಥಡ್ ಎರಡೂ ಏರಿಯಾನ ತೊಗೊಂಡಿದ್ದಾರೆ, ಅಂದರೆ ಎರಡೂ ಕರ್ವ್ ತೊಗೊಂಡು ಸಿಂಪ್ಲಿಫೈ ಮಾಡಿದ್ರು ಆನ್ಸರ್ ಸೇಮ್ ಇಷ್ಟೇ ಬರುತ್ತೆ ಸ್ಟೂಡೆಂಟ್ಸ್. ಓಕೆ, ಸೊ ಇದಕ್ಕೂ ಕೂಡ 5 ಮಾರ್ಕ್ಸ್ ಸಿಗುತ್ತೆ. ಸೊ ಒಂದು ಈಸಿಯೆಸ್ಟ್ ಮೆಥಡ್ ಆಗಿದೆ ಇದು. ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಏನಾದರೂ ಡೌಟ್ಸ್ ಇದ್ದರೆ ಅಗೇನ್ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆ, ಸೊ ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ ಸ್ಟೂಡೆಂಟ್ಸ್, ಥರ್ಡ್ ಕ್ವಶನ್ ನೋಡಿ ಏನಿದೆ, ಫೈಂಡ್ ದ ಏರಿಯಾ ಆಫ್ ದ ರೀಜನ್ ಬೌಂಡೆಡ್ ಬೈ ದ ಕರ್ವ್. ಇಲ್ಲಿ ಕರ್ವ್ದು ಇಕ್ವೇಷನ್ ಕೊಟ್ಟಿದ್ದಾರೆ, y = x² + 2. ಓಕೆ, ಇದಾಗಿದೆ ಪ್ಯಾರಾಬೋಲಾದ ಕರ್ವ್. ಅದಾದಮೇಲೆ y = x ಒಂದು ಲೈನ್ ಇಕ್ವೇಷನ್ ಕೊಟ್ಟಿದ್ದಾರೆ. ಅದಾದಮೇಲೆ x = 0,
ಆಮೇಲೆ ಎಕ್ಸ್ ಇಸ್ ಈಕ್ವಸ್ ಟು 3 ಇವೆರಡು ಲೈನ್ ಈಕ್ವೇಷನ್ಗಳಿದ್ದಾವೆ. ಸೊ y ಇಸ್ ಈಕ್ವಸ್ ಟು ಎಕ್ಸ್ ಅಂದರೆ ಇದು ಐಡೆಂಟಿಟಿ ಫಂಕ್ಷನ್ ಗ್ರಾಫ್ ಆಗುತ್ತೆ. ಸೊ ಸ್ಟ್ರೈಟ್ ಲೈನ್ ಬರುತ್ತೆ ಪಾಸಿಂಗ್ ಥ್ರೂ ಒರಿಜಿನ್. ಆಮೇಲೆ y ಇಸ್ ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 y ಇಸ್ ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಇದು ಆಗುತ್ತೆ ನಿಮ್ಮದು ಯು ಶೇಪ್ ಡಯಾಗ್ರಾಮ್, ಕರೆಕ್ಟಾ? ಸೊ ಅದನ್ನು ಪ್ಯಾರಾಬೋಲಾದು ಯು ಶೇಪ್ ಡಯಾಗ್ರಾಮ್ನ ಡ್ರಾ ಮಾಡ್ಕೋಬೇಕು. ಬಟ್ ಇಲ್ಲೇನಿದೆ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇರೋದ್ರಿಂದ ಒರಿಜಿನಲ್ಲಿ ಪಾಸ್ ಆಗೋದಿಲ್ಲ ನಿಮ್ಮದು ಕರ್ವ್ ಪ್ಯಾರಾಬೋಲಾ. ಸೊ ಪ್ಲಸ್ 2 y ಕಡೆ ಮೇಲ್ಗಡೆ ಹೋಗಬೇಕಾಗತ್ತೆ. ಓಕೆ, ಇದು ಯಾವ ಥರ ಅಂತ ನಾನು ನಿಮಗೆ ಡ್ರಾ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಪ್ಯಾರಾಬೋಲಾನ ಡ್ರಾ ಮಾಡಿದ್ದೀನಿ. ಇದನ್ನು ನಾನು ಈ ಥರನಾಗಿತ್ತು ಅಂತಂದರೆ ಈ ಥರ ಇದ್ದದ್ದು ನಾವು ಭಾಳಷ್ಟು ಡಿಸ್ಕಷನ್ ಮಾಡಿದ್ವಿ. ಅಂದರೆ ನಿಮ್ಮ ಒರಿಜಿನ್ಗೆ ಇದು ಟಚ್ ಆಗಿತ್ತು ಅಂದರೆ ಇದರದ್ದು ಇಕ್ವೇಷನ್ ಏನಿರ್ತಿತ್ತು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಸ್ ಟು y ಇಷ್ಟೇ ಇರ್ತಿತ್ತು. ಬಟ್ ಇವಾಗ ಏನಾಗಿದೆ y ಇಸ್ ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇದೆ, ಅಂದರೆ ಪ್ಲಸ್ 2 ಇದಿರೋದ್ರಿಂದ ಸೊ ಈ ಡಿಸ್ಟೆನ್ಸ್ y ಆಕ್ಸಿಸ್ ಮೇಲೆ ತೊಗೊಳ್ಬೇಕಾಗತ್ತೆ ಜಾಸ್ತಿ. ಓಕೆ, ಸೊ ಇವಾಗ ಅಂದರೆ ಇದು ಎಷ್ಟಿದೆಪ್ಪ ಡಿಸ್ಟೆನ್ಸ್ ಅಂದರೆ ಇಲ್ಲಿಂದ ಇಲ್ಲಿಗೆ 2 ಡಿಸ್ಟೆನ್ಸ್ ಇದೆ ಅಂತ ಅರ್ಥ. ಓಕೆ, ಸೊ ಇದಾದಮೇಲೆ ಇಲ್ಲಿ ಪ್ಯಾರಾಬೋಲಾ ಇದೆ, ಇದು ಈಕ್ವೇಷನ್ ಅವ್ರು ಆಲ್ರೆಡಿ ಕೊಟ್ಟಿದ್ದಾರೆ, y ಇಸ್ ಈಕ್ವಸ್ ಟು ಎಕ್ಸ್ ಅಂತ ಹೇಳಿ. ಅಂದರೆ ಇದು ಐಡೆಂಟಿಟಿ ಫಂಕ್ಷನ್ ಎಕ್ಸಾಕ್ಟ್ಲಿ ಪಾಸಿಂಗ್ ಥ್ರೂ ಒರಿಜಿನ್. 2 ತೊಗೊಂಡ್ರೆ y 2 ಬರುತ್ತೆ, ಎಕ್ಸ್ ಏನು ತೊಗೊಂಡ್ರೆ y ಅದೇ ಆನ್ಸರ್ ಇರುತ್ತೆ. ಸೊ ಇದು ಈ ಥರ ಬಂತು. ಬಟ್ ಇನ್ನೊಂದು ಲೈನ್ ಈಕ್ವೇಷನ್ ಕೊಟ್ಟಿದ್ದಾರೆ, ಎಕ್ಸ್ ಇಸ್ ಈಕ್ವಸ್ ಟು 0 ಅಂದರೆ ಇದು ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಎಕ್ಸ್ ಇಸ್ ಈಕ್ವಸ್ ಟು 0 ಅಂದರೆ ಇದು y ಆಕ್ಸಿಸ್ ಲೈನ್ ಇದೆಯಲ್ಲ ಇದೇ ನಿಮ್ಮದು ಪಾಯಿಂಟ್ ಆಗಿರುತ್ತೆ. ಅದು ಬಿಟ್ಟು ಇನ್ನೂ ಒಂದು ಪಾಯಿಂಟ್ ಕೊಟ್ಟಿದ್ದಾರೆ, ಏನು ಎಕ್ಸ್ ಇಸ್ ಈಕ್ವಸ್ ಟು 3 ಅಂತ, ಅದನ್ನು ಇವಾಗ ನಾನು ಡ್ರಾ ಮಾಡ್ತಾ ಇದ್ದೀನಿ. ಸೊ ಇದು ಎಕ್ಸ್ ಇಸ್ ಈಕ್ವಸ್ ಟು 3 ಲೈನ್, ಸ್ಟ್ರೇಟ್ ಲೈನ್ ಬರುತ್ತೆ. ಯಾಕಂದರೆ ಇದು ಎಕ್ಸ್ ಇಸ್ ಈಕ್ವಸ್ ಟು 3x ಮಾತ್ರ ಇರೋದ್ರಿಂದ ಇದು ಯಾವಾಗಲೂ ಪರ್ಪೆಂಡಿಕ್ಯುಲರ್ ಟು ಎಕ್ಸ್ ಆಕ್ಸಿಸ್ ಆಗುತ್ತೆ. ಓಕೆ, ಸೊ ಇವಾಗ ಅಬ್ಸರ್ವ್ ಮಾಡಿ, ಇದು ಎಕ್ಸ್ ಇಸ್ ಈಕ್ವಸ್ ಟು 3 ಅಂದರೆ ನಾವು ಫೈಂಡ್ ಮಾಡಬೇಕಾಗಿರುವಂಥ ಏರಿಯಾ ಯಾವುದಪ್ಪ ಆಯಿತು ಅಂದರೆ ಇಲ್ಲಿದೆಯಲ್ಲ ಈ ಏರಿಯಾನ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋದು. ಓಕೆ, ಇದನ್ನು ನಾನು ಇವಾಗ ಶೇಡ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಈ ಏರಿಯಾನ ನಾವಿಲ್ಲಿ ಫೈಂಡ್ ಮಾಡಬೇಕು. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ, ಮೊದಲಿಗೆ ಕರ್ವ್ ಬಂದಿದೆ, ಆಮೇಲೆ ಲೈನ್ ಬಂದಿದೆ, ಅಂದರೆ ಕರ್ವ್ ಮೈನಸ್ ಲೈನ್ ಮಾಡಬೇಕು, ಇಷ್ಟೇ ಸಿಂಪಲ್ ಇರೋದು. ಓಕೆ, ಸೊ ಕರ್ವ್ದು ಇಕ್ವೇಷನ್ ಏನು ಕೊಟ್ಟಿದ್ದಾರೆ ಅವರು, y ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಅಂತ ಇದೆ. ಸೊ ಲೈನ್ ಇಕ್ವೇಷನ್ ಕೊಟ್ಟಿದೆ. ಸಪೋಸ್ ನೀವು ಕರ್ವ್ನ ತೊಗೊಂಡ್ರೆ ಇದು ಇಲ್ಲಿಂದ ಹಿಡಿದು ಇಲ್ಲಿವರೆಗೂ ಬರುತ್ತೆ. ಸೊ ಅದನ್ನು ನೇಮ್ ಕೂಡ ಕೊಡ್ತಾ ಇದ್ದೀನಿ ನಾನು, ಓ ಎ, ಇಲ್ಲಿಗೆ ಬಿ ಕೊಡಿ, ಇಲ್ಲಿ ಸಿ ಕೊಡಿ, ಇಲ್ಲಿ ಡಿ ಕೊಡಿ. ಓಕೆ, ಸೊ ನಾವು ಇವಾಗ ಫೈಂಡ್ ಮಾಡಬೇಕಾಗಿರೋ ಏರಿಯಾನ ಬರಿತಾ ಇದ್ದೀನಿ. ರಿಕ್ವೈರ್ಡ್ ಏರಿಯಾ ಯಾವುದಪ್ಪ ಆ್ಯಕ್ಚುಲಿ ಇರೋದು ರಿಕ್ವೈರ್ಡ್ ಏರಿಯಾ ಅಂದರೆ ಓ ಬಿ ಸಿ ಡಿ. ಅಗೇನ್ ಓ ಬರೀರಿ, ಓ ಬಿ ಸಿ ಡಿ ಶೇಡ್ ಮಾಡಿದೆ ನೋಡಿ, ಅದು ಏರಿಯಾ. ಇದನ್ನು ಮಾಡಬೇಕಂದ್ರೆ ಏನು ಮಾಡಬೇಕು ಅಂತಂದರೆ ಮೊದಲಿಗೆ ಏರಿಯಾ ಆಫ್ ಮೊದಲಿಗೆ ಕರ್ವ್ ತೊಗೊಳ್ಳೋಣ. ಕರ್ವ್ ಇಲ್ಲಿದೆನಾ, ಸೊ ಕರ್ವ್ ತೊಗೊಂಡ್ರೆ ಏನೇನು ಬರುತ್ತೆ ನೋಡಿ, ಓ ಎ, ಅದಾದಮೇಲೆ ಸಿ ಡಿ ಬರುತ್ತೆ, ಆಮೇಲೆ ಓ ಕರ್ವ್ ಏರಿಯಾ ತೊಗೊಂಡ್ರೆ ಏನು, ಕರ್ವ್ ಲೈನ್ ತೊಗೊಂಡ್ರೆ ಓ ಎ ಸಿ ಡಿ ಓ ಬಂದ್ಬಿಡುತ್ತೆ. ಇದರಲ್ಲಿ ನಾವು ಏನು ಮಾಡಬೇಕು, ಈ ಗ್ಯಾಪ್ ಪ್ಲೇಸ್ನ ತೆಗಿಬೇಕಂದ್ರೆ ಆಗ ಲೈನ್ ಇಕ್ವೇಷನ್ ತೊಗೋಬೇಕು. ಅದಕ್ಕೆ ನಾನು ಮೈನಸ್ ತೊಗೋತಾ ಇದ್ದೀನಿ, ಕರ್ವ್ ಮೈನಸ್ ಲೈನ್ ತೊಗೋಬೇಕಾಗತ್ತೆ. ಆಗ ಇದ್ರದ್ದು ಏನಾಗುತ್ತೆ ನೋಡಿ, ಏರಿಯಾ ಆಫ್ ಓ ಟ್ರಯಾಂಗಲ್ ಇದೆ ನೋಡಿ, ಇದು ಓ ಎ ಬಿನ ರಿಮೂವ್ ಮಾಡಬೇಕು. ಅದು ಎಮ್ ಟಿ ಇರೋ ಪ್ಲೇಸು. ಈ ಕಂಪ್ಲೀಟ್ ಏರಿಯಾದಲ್ಲಿ ಈ ಎಮ್ ಟಿ ಇರೋ ಪ್ಲೇಸ್ ತೆಗೆದ್ರೆ ನಮ್ಗೆ ಶೇಡೆಡ್ ರೀಸನ್ ಬರುತ್ತೆ. ಓಕೆ, ಸೊ ಅಂದರೆ ಇವಾಗ ಏನೇನು ಬೇಕಾಗಿತ್ತು ನಮಗೆ, ಈ ಪಾಯಿಂಟ್ ಬೇಕಾಗಿರೋದು ಇವಾಗ. ಅದಾದಮೇಲೆ ಈ ಪಾಯಿಂಟ್ ಬೇಕು. ಸೊ ಸಿ ಪಾಯಿಂಟ್ನ ಮಾಡಬೇಕಂದ್ರೆ ಏನಿದೆ ನೋಡಿ, ಲೋವೆಸ್ಟ್ ಅಂತೂ 0 ಸೊ ಹೈಯೆಸ್ಟ್ ನೋಡಬೇಕಂದ್ರೆ ಸಿ ಪಾಯಿಂಟ್ ಬೇಕು. ಇವಾಗ ಸಿ ಪಾಯಿಂಟ್ ಏನಿದೆ ಎಕ್ಸ್ ಇಸ್ ಈಕ್ವಸ್ ಟು 3, ಇದರಲ್ಲಿ ಫಿಲಪ್ ಮಾಡಿ ಏನಾಗುತ್ತೆ, y ವ್ಯಾಲ್ಯೂ ಬರುತ್ತೆ. ಓಕೆ, ಎಕ್ಸ್ ಅಂತೂ 3 ಇದೆ ಆಲ್ರೆಡಿ ಕೊಟ್ಟಿದ್ದಾರೆ. ಸೊ 3ನ ಇಲ್ಲಿ ಫಿಲಪ್ ಮಾಡಿದ್ರೆ 3 ಸ್ಕ್ವೇರ್ ಆನ್ಸರ್ ಎಷ್ಟಾಗುತ್ತೆ, 9 ಪ್ಲಸ್ 2 ಅಂತಂದರೆ 11 ಆಗುತ್ತೆ. ಸೊ y ವ್ಯಾಲ್ಯೂ ನಮ್ಗೆ ಯೂಶಲಿ ಬೇಕಾಗಿಲ್ಲ, ಬಟ್ ನಾವು ಪಾಯಿಂಟ್ ಬರೀಬೇಕಾಗಿದ್ದ ಸಲುವಾಗಿ 3,11 ಅಂತ ಬರುತ್ತೆ. ಓಕೆ, ಸೊ ಇವಾಗ ಫಿಲಪ್ ಮಾಡ್ತಾ ಹೋಗಿ ಏನೇನಾಗುತ್ತೆ, ಇಂಟಿಗ್ರೇಷನ್ ಆಫ್ ಲೋವೆಸ್ಟ್ ಲಿಮಿಟ್ ಅಂತೂ 0 ಇದೆ, ಹೈಯೆಸ್ಟ್ ಅಂತೂ 3 ಇದೆ. 3 ಬರೀತೀರಾ, ಇಲ್ಲಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಮೈನಸ್. ಇವಾಗ ಏರಿಯಾ ಆಫ್ ಟ್ರಯಾಂಗಲ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, ಲೋವೆಸ್ಟ್ ಇಲ್ಲಿ ಕೂಡ 0ನೇ ಇದೆ, ಹೈಯೆಸ್ಟ್ ಅಂದರೆ ಇದೆ ಎಕ್ಸ್ ಇಸ್ ಈಕ್ವಸ್ ಟು 3, ಬಿ ಪಾಯಿಂಟ್ ಬರೆದ್ರೆ ಇದು ಕೂಡ 3ನೇ ಆಗಿರುತ್ತೆ. ಓಕೆನಾ, ಸೊ 3,3ನೇ ಇರುತ್ತೆ ಇದು ರಿಸಲ್ಟ್, ಯಾಕಂದರೆ y ಇಸ್ ಈಕ್ವಸ್ ಟು ಲೈನ್ ಇದೆ, ಅಂದರೆ ಇಲ್ಲಿ 3 ಬಂತು. ಅಗೇನ್ ಇದು ಜಿ ಆಫ್ ಎಕ್ಸ್ ಅಂತ ಕೊಡ್ತಾ ಇದ್ದೀನಿ. ಓಕೆ, ಸೊ ಅಗೇನ್ ಇಲ್ಲಿ ಲಿಮಿಟ್ 0 to 3 ಎಫ್ ಆಫ್ ಎಕ್ಸ್ ಅಂದರೆ ಕರ್ವ್ದು ಈಕ್ವೇಷನ್ ಬರೀಬೇಕು. y ಇಸ್ ಈಕ್ವಸ್ ಟು ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇದೆ, ಇದು ಡಿ ಎಕ್ಸ್. ಇದರಲ್ಲಿ ನಾವು ಸಬ್ಸ್ಟ್ರಾಕ್ಟ್ ಮಾಡಬೇಕಾಗಿರೋದು ಲೈನ್ ಇಕ್ವೇಷನ್, 0 to 3ನೇ ಇದೆ ಲಿಮಿಟು. ಜಿ ಆಫ್ ಎಕ್ಸ್ ಅಂದರೆ ಲೈನ್ ಇಕ್ವೇಷನ್ ಏನಿದೆ, y ಇಸ್ ಈಕ್ವಸ್ ಟು ಎಕ್ಸ್ ಇದೆ, ಸೊ ಎಕ್ಸ್ನ ಬರೀತೀರಾ ಡಿ ಎಕ್ಸು. ಓಕೆ, ಸೊ ಇವಾಗ ಇಂಟಿಗ್ರೇಟ್ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್, ಎಕ್ಸ್ ಸ್ಕ್ವೇರ್ದ ಇಂಟಿಗ್ರೇಷನ್ ಏನಾಗುತ್ತೆ, ಎಕ್ಸ್ ಕ್ಯೂಬ್ ಡಿವೈಡ್ ಬೈ 3 ಪ್ಲಸ್ 2ದ ಇಂಟಿಗ್ರೇಷನ್ 2x ಆಗುತ್ತೆ. ಇಲ್ಲಿ ಲಿಮಿಟ್ಸ್ ಏನಿದೆ 0 to 3 ಇದೆ, ಮೈನಸ್ ಎಕ್ಸ್ದ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 2, ಇಲ್ಲಿ 0 to 3. 3ನ ಅಪ್ಲೈ ಮಾಡಿ ಮೊದಲಿಗೆ 3 ಕ್ಯೂಬ್ ಆನ್ಸರ್ ಮಾಡಬೇಕು. 3 ಕ್ಯೂಬ್ ಆನ್ಸರ್ ಏನಾಗುತ್ತೆ, 27 ಆಗುತ್ತೆ, ಡಿವೈಡ್ ಬೈ 3 ಪ್ಲಸ್ ಅಗೇನ್ 3 into 2 6 ಆಯಿತು. 0 ಹಾಕಿದರೆ ಇದು 0 ಆಗುತ್ತೆ, ಇದನ್ನು 0 ಆಗುತ್ತೆ, ಸೊ ಬಿಟ್ಬಿಡಿ. ಇವಾಗ ಮೈನಸ್ ಸೈನ್ ಇದೆ,
ಸೊ ಫಸ್ಟ್ ಇಲ್ಲಿ 3 ಹಾಕಿದರೆ 3 ಸ್ಕ್ವೇರ್ ಆನ್ಸರ್ 9, 9/2 ಆಗುತ್ತೆ. 0 ಹಾಕಿದರೆ ಅಗೇನ್ 0 ಆಗುತ್ತೆ. ಅದನ್ನು ಕೂಡ ಬಿಟ್ಬಿಡಿ. ಸೊ ಇದನ್ನು ಸಿಂಪ್ಲಿಫೈ ಮಾಡಿಬಿಟ್ರೆ ಮುಗೀತು ನೋಡಿ. 3 1 3 9 ಸೊ 9 ಪ್ಲಸ್ 6 ಅಂತಂದರೆ 15 ಆಗುತ್ತೆ. 15 ಮೈನಸ್ 9/2 ಆಯಿತು. ಅಗೇನ್ ಇಲ್ಲಿ 2ನ ಎಲ್ ಸಿ ಎಮ್ ತೊಗೊಳ್ಳಿ. ಸೊ ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ. ಸೊ 2ನ ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ ಏನಿಲ್ಲ ಅಂದರೆ 1 ಇರುತ್ತೆ. ಸೊ 15 ಇಂಟು 2 ಅಂದರೆ 30 ಆಗುತ್ತೆ. 30 ಮೈನಸ್ 9, 30 ಮೈನಸ್ 9 ಅಂದರೆ 21/2 ಆನ್ಸರ್ ಆಗುತ್ತೆ. ಅಂದರೆ ಇದರ ಏರಿಯಾ ಎಷ್ಟಾಗಿದೆ ಅನ್ನೋದಾಯಿತು 21/2 ಸ್ಕ್ವೇರ್ ಯೂನಿಟ್. ಎಷ್ಟು ಬರೆದ್ರೆ ನಿಮ್ಮ ಆನ್ಸರ್ ಕಂಪ್ಲೀಟ್ ಆಗುತ್ತೆ. ಓಕೆ, ಸೊ ಇದಾಗಿತ್ತು ಈ 3 ಎಕ್ಸಾಂಪಲ್ಸ್ದು ಸೊಲ್ಯೂಷನ್ ಫ್ರೆಂಡ್ಸ್. ಸೊ ಇದಾದಮೇಲೆ ಇನ್ನೂ 2 ಎಕ್ಸಾಂಪಲ್ ಇದ್ದಾವೆ, ಬಹಳ ಇಂಪಾರ್ಟೆಂಟು. ಅದು ಟ್ರಯಾಂಗಲ್ದು ಏರಿಯಾನ ಫೈಂಡ್ ಮಾಡೋದಿದೆ. ಸೊ ಆ ವಿಡಿಯೋನ ಇನ್ನೊಂದು 2 ದಿನದಲ್ಲಿ ನಾನು ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ಏನೇ ಬಂದಿದೆಯಲ್ಲ ಅವೆಲ್ಲನೂ 5 ಮಾರ್ಕ್ಸ್ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ದಾವೆ. ಸೊ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು.